ಕುಧಾರ ದೇವನ ದಿವ್ಯ ಅಲ್ಲ ಕರೆಕ್ಟ್ ಕುಧಾರ ದೇವನ ದಿವ್ಯ ರತನದಿ ಚಲಿಸಿದ ನದಿಯ ತೀರದಿ ಶೋಭಿಪ ಸದಮಲ ಘನ ಮಂತ್ರ ಸದನ ನಿಲಯ ಜಿದ ಮದನ ಶ್ರೀ ಜಗನ್ನಾಥ ವಿಠಲ ದೂದ ಗರುಣಿಗಳೊಳಗೆಣೆ ಕಾಣೆನು ನಿನಗೆ ಸದ್ಗುರುವರ ರಾಘವೇಂದ್ರ ಚರಣ ಕಮಲ ಯುಗ್ಮ ಮೊರೆ ಹೊಕ್ಕ ಸುಜನರ ಹರಕೆಯ ನಿರುದ ನೀವೇ ನೀ ಕಾವೇ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ. ಆಪಾದಮೌಳಿ ಪರ್ಯಂತಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇದ್ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೀಶದಾಸರೇ ನಿಮಗೆ ಅನಂತ ನಮನಗಳು ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಮಗೆ ಸುಪ್ರಭಾತವಾಗಲಿ. ಗೋಪ ಪ್ರಕರ ಸಂಕಾಶಂ ಗೋಪ ಪ್ರಕರ ಸಂಖಾಸಂ ಗೋಪಾಲಾರ್ಚನ ತತ್ಪರಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜಂ ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಾಖ್ಯ ಗುರುಂ ಭಜೆ ಗೋಪಾಲಾಖ್ಯ ಗುರುಂ ಭಜೆ. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು ಗೋಪಾಲದಾಸರೇ ನಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ವಿಜಯದಾಸರೇ ನಿಮಗೆ ಅನಂತ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ ನಿಮಗೆ ಅನಂತ ನಮನಗಳು ಕನಕದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಶಮೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು ವಿಷಮೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ವ್ಯಾಸ ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು ವ್ಯಾಸ ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು.
ನಮನಗಳು ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವರದೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ರಾಘವೇಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸುಧೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ಸುಧೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಇಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ವಿಜೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ವಾದಿರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವರ ನೀನು ರಾಗಬದ್ಧವಾಗಿ ಹೇಳಿದ್ರೆ ನಿನ್ನ ಕಡೆ ಕಾನ್ಸಂಟ್ರೇಟ್ ಹೋಗ್ತಾನೆ. ಅಕ್ಷೋಭ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ಅಕ್ಷೋಭ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪದ್ಮನಾಭ ತೀರ್ಥರೇ ನಿಮಗೆ ಅನಂತ ನಮನಗಳು. ಪದ್ಮನಾಭ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಆನಂದತೀರ್ಥಮತುಲಂ ಭಜೇತಾಪತ್ರಯಾವಹಂ ಭಜೇ ತಾಪತ್ರಯಾಪಹಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪಿತೃಗಳೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು. ಧರಣಿ ಶನಿಶ್ಚರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ. ಯಶೋದಾ ದೇವಕೀ ದೇವಿಯರೇ. ಯಶೋದಾದೇವಕೀ ದೇವಿಯರೇ. ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಬುಧಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಸ್ವಾಹಾ
ವರಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಭಾಗೀರಥಿ ಭಾಗೀರಥಿ ಸಂಜ್ಞಾ ಸಂಜ್ಞಾ ಶ್ಯಾಮಲ ಶ್ಯಾಮಲ ರೋಹಿಣಿ ರೋಹಿಣಿ ಅನಿರುದ್ಧ ಪತ್ನಿ ಉಷಾ ಅನಿರುದ್ಧ ಪತ್ನಿ ಉಷಾ ಪರ್ಜನ್ಯ ನಾಮಕ ಸೂರ್ಯರೇ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಕುಬೇರ ಕುಬೇರ ವಿಶ್ವಕ್ಸೇನ ವಿಶ್ವಕ್ಸೇನ ನಾಸತ್ಯ ನಾಸತ್ಯ ದಸ್ರ ದಸ್ರ ಶೇಷಸ್ಥರೇ ಶೇಷಶಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯ ಮಿತ್ರನಾಮಕ ಸೂರ್ಯ ನಿರಋತಿ ನಿರೃತಿ ಪ್ರಾವಹಿ ಪ್ರಾವಹಿ ತಾರಾದೇವಿಯರೇ ವರಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮರೀಚಿ ಮರೀಚಿ ಅತ್ರಿ ಅತ್ರಿ ಅಂಗೀರಸ ಅಂಗೀರಸ ಪುಲಸ್ತ್ಯ ಪುಲಸ್ತ್ಯ ಪುಲಹ ಪುಲಹ ಕ್ರತು ಕ್ರತು ವಸಿಷ್ಠ ವಸಿಷ್ಠ ವಿಶ್ವಾಮಿತ್ರ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಭೃಗು ಭೃಗು ಅಗ್ನಿ ಅಗ್ನಿ ಪ್ರಸೂತಾದೇವಿಯರೇ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ನಾರದರೇ ನಿಮಗೆ ಅನಂತ ನಮನಗಳು. ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವರುಣದೇವರೇ ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸೂರ್ಯ ಸೂರ್ಯ ಚಂದ್ರ ಚಂದ್ರ ಯಮ ಯಮ ಶತರೂಪಾದೇವಿಯರೇ ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪ್ರವಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಪ್ರಭಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಶಚಿ ಶಚಿ ರತಿ ರತಿ ಸ್ವಯಂಭುವಮನು ಸ್ವಯಂಭವಮನು ದಕ್ಷ ಪ್ರಜೇಶ್ವರ ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಬೃಹಸ್ಪತ್ಯಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪಾರ್ವತಿ ಪಾರ್ವತಿ ಸೌಪರ್ಣಿ ಸೌಪರ್ಣಿ ವಾರುಣೀ ದೇವಿಯರೇ ವಾರುಣಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ತುಳಸೀ ದೇವಿಯರೇ ನಿಮಗೆ ಅನಂತ ನಮನಗಳು. ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಜಾಂಬವತಿ ಜಾಂಬವತಿ ಕಾಳಿಂದಿ ಕಾಳಿಂದಿ ನೀಲ ನೀಲ ಭದ್ರ ಭದ್ರ ಮಿತ್ರವಿಂದ ಮಿತ್ರವಿಂದ ಲಕ್ಷಣಾದೇವಿಯರೇ ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ರುದ್ರ ರುದ್ರ ಶೇಷ ಶೇಷ ಗುರುಡದೇವರೇ ಗರುಡದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಭಾರತೀ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಭಾರತೀ ಸರಸ್ವತಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. 6321000 6321000 32 ಶತಶ್ವಾಸ ಜಪಗಳ 32 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಕಲ್ಪ ಪರ್ಯಂತ ತಾರಜಿಸಿ ಸತ್ವರಿಗೆ ಸುಖ ತಾರಜಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಅಧಮ ಜನರಿಗಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ ಗುರುಪವಮಾನ ಸಲಹೆಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ
ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಜಯತು ಲಕ್ಷ್ಮೀ ಲಕ್ಷಣಾಂಗಿ ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಪದ್ಮಾ ಪಾದ್ಮವಂಜಳೆ ಜಯತು ಪದ್ಮಾ ಪಾದ್ಮವಂಜಳೆ ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣುವಾಮಾಂಕೆ ಜಯತು ವಿದ್ಯಾನಾಮೆ ನಮೋ ನಮೋ ವಿಷ್ಣುವಾಮಾಂಕೆ ಜಯಪ್ರದಾಯಕೆ ಜಯಪ್ರದಾಯಕೆ ಜಗದಿವಂಜಳೆ ಜಗದಿವಂಜಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯತು ಜಯ ಚೆನ್ನಾಗಿ ಸಂಪದ ಜಯ ಬೆಪಾಲಿಸು ಎನಗೆ ಸರ್ವದ ನಮಿಪೆನನ ವರದ ಜಯವ ಪಾಲಿಸು ಎನಗೆ ಸರ್ವದ ನಮಿಪೆನನ ವರತ. ಶ್ರೀ ಭೂದುರ್ಗಾತ್ಮಕಳಾದ ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ಧತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವವಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ. ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ಧತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ಸಾಗಿ ತಾಳದಂಡಿಗೆಯ ಪಿಳಿದು ಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವನೆ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವನೇ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವನೇ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ವಾಸುದೇವನೇ ಉದಯದಲ್ಲಿ ಪಾಡುದಿಗರೋ ವಾಸುದೇವನೇ ಉದಯದಲ್ಲಿ ಪಾಡು ತಿಗರೋ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು ಸಾಗಿ ಕೆನೆ ಮೊಸರು ಬೆಂಡೆಯನ ಮೆದ್ದು
ಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೇದ್ದು ಶೇಷ ಶಯನಾನೆ ಏಳು ಸಮುದ್ರ ಮಥನವ ಮಾಡು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷ ಶಯನಾನೆ ಏಳು ಸಮುದ್ರ ಮಥನವ ಮಾಡು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತಳಯ್ಯ ಗರಿಯ ದೇಶ ಕೆಂಪಾಯಿತಳಯ್ಯ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದ ಲೋಚನರ ಕೋಳಿ ಕೂಗಿತು ಕೇಳುವ ಅರವಿಂದ ಲೋಚನನ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನರ ಕೋಳಿ ಕೂಗಿತು ಕೇಳುವ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಪುರಂದರ ವಿಠಲನೆ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ಏಳಯ್ಯ ಹರಿಯ ಬೆಳಗಾಯಿದು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹರಿದಾಸರೆಂಬೋ ಬಿರುದಿನ ಹೆಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ದಾಸಂದ ಮಾಡಿ ಕೋಯನ ದಾಸನ ಮಾಡಿ ಗೋಯನ್ನ ಸ್ವರ
ಸ್ವಾಮಿ ಸಾಸಿರನಾಮದ ವೆಂಕಟರಮಣ ಸಾಸಿರನಾಮದ ವೆಂಕಟರಮಣ ದಾಸಂಗ ಮಾಡಿಕೋಯಂದ ದಾಸರ ಮಾಡಿಕೋಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ ಕರ ಪುಷ್ಪವಾಯನ ಶಿರದಲ್ಲಿ ಮೂಡಿಸೋ ದಾಸರ ಮಾಡಿಕೋಯಂದ ಸ್ವಾಮಿ ದಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿಕೋಯಂದ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಗಡಿಗೆ ರಘುವೇನಯ್ಯ ಅನುದೀನ ಪಾಡಿ ಅಡಿಗೆ ರಘುವೇನಯ್ಯ ಅನುದಿನ ಪಾಡಿ ಕಡೆಗಣ್ಣಲಗೆನ್ನ ನೋಡಿ ಕಡೆಗಣ್ಣಲಗೆನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸುಜಿ ಮಾಡಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ದಾಸರ ಮಾಡಿಕೋಯನ್ನ ಸ್ವಾಮಿ ದಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿಕೋಯನ್ನ ಮೊರ ಹೊಕ್ಕವರ ಕೈವ ಬಿರುದು ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು ದುರಿದಗಳೆಲ್ಲವ ದರಿದು ಓ ದುರಿತಗಳೆಲ್ಲವ ತರಿದು ಶ್ರೀ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ಯಮ್ಮನು ಪೊರೆದು ದಾಸರ ಮಾಡಿಕೋಯನ್ನ ಸ್ವಾಮಿ ದಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿಕೋಯನ್ನ ದಾಸರ ಮಾಡಿಕೋಯನ್ನ ದಾಸರ ಮಾಡಿಕೋ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ.
ಶ್ರೀವೆಂಕಟೇಶಾಯ ನಮಃ 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 ಶ್ರೀಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಮಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಪ್ರಭೋ ರಾಘವೇಂದ್ರ. ನಿಮ್ಮೆಲ್ಲರ ಪರವಾಗಿ ನನ್ನ ಆತ್ಮೀಯ ಮಿತ್ರರಾದ ವಿದ್ವಾಂಸರಾದ ಡಾಕ್ಟರ್ ಜೆ ಸದಾನಂದ ಶಾಸ್ತ್ರಿಗಳಿಗೆ ಹಾರ್ದ್ರವಾದ ಸ್ವಾಗತ ಸುಮಾಂಜಲಿಗಳು. ಒಳ್ಳೆ ಭಗವಂತನ ಹೇಳಿದ್ನಲ್ಲ ಮೊನ್ನೆ, ಸರಸ್ವತಿ ಶ್ರೀಪತಿಯನ್ನು ನೋಡಿದಿರಿ,
ಆಕೆಯ ಪವರ್ಫುಲ್ಲಾದ ಉಪನ್ಯಾಸ. ನಿಜ, ಒಬ್ಬ ಹೆಣ್ಣು ಏನು ಅದ್ಭುತವಾಗಿ ಉಪನ್ಯಾಸ, ಸಮಾಜದ ಮೇಲೆ ಪರಿಣಾಮ ಬೀರತಕ್ಕಂಥ ಉಪನ್ಯಾಸ ಬೇಕು. ಅದು ಆ ಹೆಣ್ಮಗಳಲ್ಲಿ ನಾವು ಕಂಡಿವೆ ಪ್ರತ್ಯಕ್ಷವಾಗಿ. ನಂತರದ ಅದರಂತೆ ಸದಾನಂದ ಶಾಸ್ತ್ರಿ ಆತ ಮಾಡಿದ ಅಂದರೆ ಸಾವಿರಾರು ಜನ ಕೂತ್ಕೊಂಡ್ರೆ ಹುಚ್ಚೆದ್ದು ಬಿಡ್ತಾರೆ. ನಂದು ಸ್ವಲ್ಪ ಸೀರಿಯಸ್ ಆಗಿರ್ತದೆ, ಅದು ಹೆಚ್ಚು ಇದಿರೋದಿಲ್ಲ. ಆತ ಆ ಸೀರಿಯಸ್ ಎಲ್ಲ ಹೋಗಿಸಿ ಎಂಜಾಯ್, ಒಂದು ರೀತಿ ಉತ್ಸಾಹ ತುಂಬಿ ಅವರಿಗೆ ಏನು ತಿಳಿಸಬೇಕೋ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಪುಣ್ಯಾತ್ಮ ನಮ್ಮ ಭಗವಂತ. ನಾನು ಬಹಳ ಪುಣ್ಯ ಮಾಡಿಕೊಂಡವನು. ಯಾಕೆ ಅಂತಂದರೆ ಇಂಥ ಸಜ್ಜನರೊಟ್ಟಿಗೆ ಸಹವಾಸ ಕೊಟ್ಟ, ಜೀವನ ಧನ್ಯ ಮಾಡಿದ. ಮತ್ತೊಮ್ಮೆ ಅವರಿಗೆ ಸ್ವಾಗತ ಹೇಳ್ತಾ, ನಾವೀಗೊಂದು 3 ದಿವಸದಿಂದ ಬೆಡೆನೋ ನಿನ್ನಂಗ್ರಿ ಶ್ರೀನಿವಾಸ ಅಂಬೋ ಪ್ರಸನ್ನ ವೆಂಕಟದಾಸರ ಮಂತ್ರ ಸದೃಶವಾದ ಶ್ರೀನಿವಾಸ ಪರಬ್ರಹ್ಮನನ್ನು ನಮ್ಮ ಹತ್ರಕ್ಕೆ ಕರ್ಕೊಂಡು ಬರತಕ್ಕಂಥ ಮನಮುಟ್ಟಿ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದ ಕೀರ್ತನೆಯ ಬಗ್ಗೆ ಚಿಂತನೆ ಮಾಡಿದ್ದೇವೆ. ನಿನ್ನೆ 2ರ ಬಗ್ಗೆ 3ರ ಬಗ್ಗೆ ತಿಳ್ಕೊಂಡ್ವಿ. ಪಂಜು ಹಿಡಿವೇನೋ ಶ್ರೀನಿವಾಸ, ನಿನ್ನೆಯಂಜಲ ಬಳೆದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ. ಇದು ಮೇಲಿನ ಅರ್ಥಕ್ಕೆ ಅದು ಆ ಸೇವೆ ನಿನಗೆ ಸಲ್ಲಿಸ್ತೀನಿ ಅಂತ ಅರ್ಥ, ಅದರೇನು ತಪ್ಪಿಲ್ಲ. ಪಂಜು ಹಿಡಿತೀನಿ, ನಾನು ದೀಪ್ತಿ ಹಿಡಿತೀನಿ. ಅಫ್ಕೋರ್ಸ್ ವೆಂಕಟರಮಣ ಸನ್ನಿಧಾನದಲ್ಲಿ ಬೆಟ್ಟದ ಮೇಲೆ ನಮ್ಗೆ ಹಿಡ್ಲಿಕ್ಕಾಗದೇ ಇದ್ರು ಕೂಡ ನಮ್ಮ ಮನೆಯಲ್ಲಿ ವೆಂಕಟರಮಣನ ವಿಗ್ರಹ ಮಾಡಿಕೊಂಡ್ರೆ ನಾವು ಅದನ್ನು ಚಿಂತನೆ ಮಾಡಿಕೊಂಡ್ರೆ ಆತನ ಫೋಟೋದ ಮುಂದೆ ನಾವು ದೀಪ ಹಿಡಿಬಹುದು, ಅದಕ್ಕೇನು ಸಂಬಂಧ ಇಲ್ಲ. ಪಂಜು ಹಿಡಿವೇನೋ ನಿನ್ನ ಎಂಜಲ, ಅವನ ಪ್ರಸಾದವನ್ನು ತೃಪ್ತಿಯಾಗಿ ತಿನ್ನಬಹುದು. ಅದೊಂದು ಅದ್ಭುತವಾದ ಪ್ರಸಾದ, ಜೀವನ ಧನ್ಯತೆಗೆ ಕಾರಣ ಎಂಬ ರೀತಿಯಲ್ಲಿ ತಿನ್ನಬಹುದು. ಅವನ ಕಾಳಂಜಿ, ಅದನ್ನು ಒಂದು ಚಿಂತನೆ ಮಾಡ್ತಾ ರಾತ್ರಿ ನಾನು ಯಾವಾಗ ನನ್ನ ಮಿತ್ರರಿಗಾಗಲಿ ನನಗೆ ಆತ್ಮೀಯರಿಗೆ ಮಾತು ಹೇಳೋ ಮಾತಿದು, ಆದಷ್ಟು ಮಟ್ಟಿಗೆ ನಾವು ಇಲ್ಲಿವರೆಗೆ ಮಾಡಿದ ತಪ್ಪುಗಳು ಸಾಕು ಜೀವನದಲ್ಲಿ. ಎಷ್ಟು ಮಾಡಿಕೊತ ಬಂದಿವೋ ಗೊತ್ತಿಲ್ಲ. ಅದು ನಮ್ಮ ಊಹೆಗೆ ನಿಲ್ಲಕದೇ ಇರುವಷ್ಟು ಪಾಪಗಳು ಮಾಡಿಕೊಂಡಿವಿ, ಊಹೆಗೆ ನಿಲ್ಲಕದೇ ಇರುವಷ್ಟು ತಪ್ಪುಗಳು ಮಾಡಿವಿ. ಇನ್ನೊಬ್ಬರನ್ನ ಕಂಡ್ರೆ ಈರ್ಷ, ಇನ್ನೊಬ್ಬರನ್ನ ಕಂಡ್ರೆ ದ್ವೇಷ, ಇನ್ನೊಬ್ಬರನ್ನ ನೋಡಿದ್ರೆ ಸಹನ ಇಲ್ಲದೆ ಇರತಕ್ಕಂಥದ್ದು ಒಂದಲ್ಲ ನಮ್ಮಲ್ಲಿ ಎಲ್ಲ. ಈಗ ಏನಾಯ್ತು, ವೃದ್ಧಾಪ್ಯ ಬಂದಾಗೆಲ್ಲ ಸ್ವಲ್ಪ ಆದರೂ ಜೀವನದಲ್ಲಿ ಸಾಯೋದ್ರೊಳಗಾಗಿ ಒಂದು ಒಳ್ಳೆಯ ಗುಣ ಆದರೆ ಕೈಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಯಾವುದು ಅಂತಂದಾಗ ನನಗನ್ನಿಸ್ತದೆ, ಎಲ್ಲಿ ಒಳ್ಳೇದದ ಅದು ತಗೊಂಬೋಣ, ಆ ಕೆಟ್ಟದ್ದು ಬಿಟ್ಬಿಡೋಣ. ಅವ್ರು ತಗೊಂಡು ನಮಗೇನು ಬೇಕಾಗ, ನಿನ್ನಲ್ಲಿ ಕೆಟ್ಟದ್ದು ಇಲ್ಲದೇ ಇದ್ದಾಗ, ನೀನು ಶುದ್ಧವಾದ ಮನಸ್ಸು ಇಂದ್ರಿಯಗಳು ನಿನ್ನಲ್ಲಿ ಇದ್ದಾಗ ನೀ ಏನು ಮಾಡಬೇಕು ಗೊತ್ತಾ, ಇನ್ನೊಬ್ಬರ ದೋಷ ಎಣಿಸ್ಲಕ್ಕೆ ಪ್ರಯತ್ನ ಮಾಡೋದು. ನಾವೇ ಬೇಕಾದಷ್ಟು ಕುಪ್ಪಿ ನಮ್ಮ ಹತ್ರ. ಹೀಗಿರುವಾಗ ಇನ್ನೊಬ್ಬರ ದೋಷ ಯಾಕೆ ಎಣಿಸ್ಬೇಕು? ಅವರು ಏನಾದರೂ ಭಗವಂತನ ಚಿಂತನೆ ಮಾಡಿದರು, ಅಥವಾ ಭಗವಂತನ ಬಗ್ಗೆ 4 ಉಪನ್ಯಾಸ ಮಾಡಿದರು, ಅದು ಭಗವಂತನ ಒಂದು 4 ಹಾಡು ಹೇಳಿದರು, ಅಲ್ಲಿರುವ ಗುಣ ತಗೊಂಡು ಆನಂದ ಪಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಂದಲ್ಲ ಒಂದು ದಿವಸ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಆಗ್ತದೆ. ಬೇಡ, ಅವರು ಯಾವುದು ಬೇಡ. ಆ ದೃಷ್ಟಿಕೋನದಲ್ಲಿ ಒಂದು ಮಾತು ಹೇಳ್ತೀನಿ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ. ಇದನ್ನ ನಮಗೆ ಬಂದಿಲ್ಲ ನೋಡ್ರಿ, ನಮ್ಮ ಜೀವನದಲ್ಲಿ ಅದನ್ನು ಅನುಭವಕ್ಕೆ ಬಂದಿಲ್ಲ. ಅದು ಮಾಡಿ ನೋಡಿಸಿದ ವ್ಯಕ್ತಿಯನ್ನು, ಅದು ನಾಟಕಕ್ಕೆ ಮಾಡಿದ್ರು ಯಾತಕ್ಕೆ ಮಾಡಿದ್ರು ನಮಗೆ ಬೇಡ. ಅವರು ಮಾಡಿದ ಆಕ್ಷನ್, ಅಲ್ಲಿ ಮಾಡಿದ ಕ್ರಿಯೆ ಎಷ್ಟು ಪರಿಣಾಮ ಕೊಡ್ತು ಅಂದರೆ, ನಾವು ನೋಡಿದ ಅಪ್ಪಾಜಿ ಅಂತಕ್ಕಂಥ ಒಬ್ಬ ಯತಿ, ಅವರಿಗೆ ಅವ್ರ ಬಗ್ಗೆ, ಅವ್ರ ಜೀವನದ ಬಗ್ಗೆ ನಾವು ಯಾರು ಚಿಂತನೆ ಮಾಡೋದು ಬೇಡ. ಬೆಟ್ಟದ ಮೇಲೆ ಅರ್ಚಕರು ಅಂತ ಹೇಳ್ತೇನೆ ನಾನು ಎಷ್ಟು ಸಾರಿ. ಅವ್ರು ನಿಜವಾಗಿ ಭಗವಂತನ ಆ ರೀತಿ ಪೂಜೆ ಮಾಡ್ತಾರೋ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಮಂತ್ರಗಳು ಹೇಳ್ತಾರೋ, ಬರೀ ಕ್ರಿಯೆ ಮಾಡ್ತಾರೋ ಏನಂತ ಗೊತ್ತು. ಆದರೆ ನಿಜವಾಗಿ ನಾನು ಮನಸ್ಪಿಚ್ಚಿ ಹೇಳುವ ಮಾತು, ಎಲ್ಲ ದೇಶದಾದ್ಯಂತ ಇರತಕ್ಕಂಥ ಪೂಜಾರರು ಮಾಡುವ ಪೂಜೆಗೂ ಅವರು ಮಾಡುವ ಪೂಜೆಗೂ ಬಹಳ ವ್ಯತ್ಯಾಸ. ಅವರಿಗೆ ಸ್ವಾಮಿಗೆ ಅಭಿಷೇಕ ಮಾಡಿದರೆ, ಸ್ವಾಮಿಗೆ ವಸ್ತ್ರ ತಗೊಂಡು ಒರೆಸಿದರೆ, ಅವನಿಗೆ ಇದು ಮಾಡುವಾಗ ನಾವು ನೋಡಬೇಕು, ಈ ದೇವ್ರನ್ನೇನು ಕರೆಯ ಅವ್ರಿಗೆ ಕಾಣಿಸ್ತಾ ಇದ್ದಾನೋ ಏನೋ, ಅವರಿಗೆ ದಿನವಾಗಿ ಮನಸ್ಸು ನಿಜವಾಗಿ ಭಗವಂತನಿಗೆ ಒರೆಸ್ತಾ ಇದ್ದಾರೋ ಏನೋ ಎಂಬ ರೀತಿಯಾಗಿ ತೋರಿಸ್ತಾರೆ. ಆ ವಸ್ತ್ರ ತಗೊಂಡು ಅವರು ದೇವರಿಗೆ, ಆ ಬಾಲಾಜಿಗೆ, ಆ ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡಿದ ಮೇಲೆ ಒರೆಸ್ತಾರೆ. ನೋಡಬೇಕು ನೀವು ಅವ್ರು ಹೇಗೆ ಒರೆಸ್ತಾರೆ ಅಂದರೆ, ನಾವು ನಮ್ಮ ಕೂಸುಗಳಿಗೆ ಒರೆಸಿದ್ರೆ ಹೇಗೆ ಒರೆಸ್ತೀವಿ, ನಾವು ಪಟ ಕಿಕ್ಕಿ ಬಿಡ್ತೀವಿ. ಬೆಲ್ಲಕ್ಕ ಎಲ್ಲಿ ತಗೋತದೋ, ಕಣ್ಣಿಗೆ ಎಲ್ಲಿ ತಗೋತದೋ ಅಂತ ನಿಧಾನ ಒರೆಸ್ತಾರೆ. ಇನ್ನೂ ಒಂದು ದೃಶ್ಯ ನೋಡಬೇಕು ನೀವು. ಇವನಿದ್ದ ಮಾಡಂಬಾಕ್ ಅಂತ ಹೇಳಿ,
ನೀವು ನೋಡಿರ್ತೀರಿ. ಒರಿಜಿನಲ್ ಅರ್ಚಕ ಅಲ್ಲ, ಇದೆಂತ ಪ್ರಾರಂಭ ನೋಡ್ರಿ. ಅವ್ರು ಎಷ್ಟು ಪುಣ್ಯ ಮಾಡಿಕೊಂಡು ಏನು ಜನ್ಮದ ಕಪ್ಪಗಿರ್ತದೆ, ವಿಚಿತ್ರವಾದ ರೂಪ ಅದು. ಆದರೆ ಗುಡಿ ಒಳಗೆ ಹೋದ ಅಂದರೆ ಎರಡು ಕೆಲಸ ಮಾಡ್ತಿದ್ದ. ಒಳಗೆ ಹೋದ ಕೂಡಲೇ ಅದ್ರ ಡ್ಯೂಟಿಯಾಗಿ ಇದ್ದೆ ಅನ್ಕೊಂಡು ಅದು ನೋಡಿದ್ದೇವೆ ಎಲ್ಲ ದೃಶ್ಯ. ಒಳಗೆ ಹೋದ ಕೂಡಲೇ ನಮ್ಮ ನೋಡ್ಕೋದು, ಏಮಂಡಿ ಪುನಾಚು ಅಲ್ವಾರು ಡ್ಯೂಟಿಗೆ వచ్చారా? అవును సార్. ಬೇರಾದ ಭಯಂಕರ ಅದು ಎಲ್ಲ ಇವಾಗಳು ಕೂಡ ನಮಸ್ಕಾರ ಆಗ್ತಿದ್ರು. ಡಬ್ಬಡಿ ಎತ್ತಾರೆ, ಲೆಕ್ಕಲ್ಲಿ ಮಾಡ್ತಾರೆ. ಒಳಗೆ ಹೋಗಿ ಗರ್ಭಗುಡಿಯಾಗಿ ಹೋದ ಕೂಡಲೇ ನಾನು ನಿಜವಾಗಿ ಆತ ಬಂದ ಅಂದರೆ ಆತ ಏನನ್ನ ಹೇಗಂತ ನಾನು ಇದು ಮಾಡಲಿ ಅಲ್ಲಿ ಹೋಗಿ ನೋಡ್ಬೇಕು ಅನಿಸ್ತಿದ್ದು. ಒಳಗೆ ಹೋದ ಕೂಡಲೇ ಮೂಲ ವಿರಾಟ್ ಹತ್ರ ಹೋಗ್ತಿದ್ದ. ಹೋಗಿ ಆ ಗಲ್ಲ ಎರಡನ್ನ ಹೀಗೆ ಸವರಿ, ಅದು ಏನು ಮಾರಾಯ ಅದನ್ನ ಗಲ್ಲ ಸವರಿ ತಗೊಂಡು ಹೀಗೆ ಮುದ್ದಿಟ್ಕೊಂತಿದ್ದ. ಆಮೇಲೆ ಚಾಮರ ಒಂದು ಬೀಸಣಿಕೆ ಇರ್ತದೆ ಅವ್ರ ಒಳಗೆ. ಅದು ಬೀಸಣಿಕೆ ಅಂದರೆ ಮಕ್ಮಲ್ದ ಬೀಸಣಿಕೆ ಇರ್ತದೆ. ಆ ಬೀಸೋದೇ ನೋಡ್ಬೇಕು. ನಮ್ಮ ಉಡುಪಿ ಸ್ವಾಮಿಗಳು ಮಂಗಳಾರತಿ ಮಾಡಿದ್ರೆ ಹೇಗಿರ್ತದೋ ಅವರು ಬೀಸಣಿಕೆ ತೊಗೊಂಡು ಬೀಸೋದು ನೋಡ್ಬೇಕು. ಅವನು ಏನು ಬೀಸ್ತಿದ್ದರಿ, ನಿಜವಾಗಿ ಭಗವಂತ ನಿಂತಿದ್ದಾನೋ, ಅವನಿಗೆ ಕಾಣಿಸ್ತಾ ಇದ್ದಾನೋ ಏನೋ. ಸ್ವಾಮಿಗೆ ಬೀಸಣಿಕೆ ಬೀಸಿದ್ರೆ ಹಾಗೆ ಬೇಯಿಸ್ಬೇಕೋ ಹಾಗೆ. ಅದೇ ರೀತಿ ಅಪ್ಪಾಜಿ ಸ್ವಾಮಿ ಭಾರತಿ ವಿದ್ಯಾನಂದ ಭಾರತಿ ಅವರು ತೊಟ್ಲ ಸೇವೆ ಮಾಡ್ತಾರ್ರಿ. ಪರಿಮಳ ನೋಡ್ಬೇಕು ನಿಜವಾಗಿ. ತೊಟ್ಲ ಸೇವೆ ಮಾಡಿ ಹೌದಲ್ಲಪ್ಪ, ಆ ತಾಂಬೂಲ ಕೊಡ್ತಾರೆ. ಕೃಷ್ಣನ್ ತೂಗ್ತಾರಲ್ಲಿ ತಾಂಬೂಲ ತೂಗ್ತಾರೆ. ತೂಗ್ತಾ ತಾಂಬೂಲನ್ನ ಎಲ್ಲ ಕೈ ಇಟ್ಕೊಂಡಿರ್ತಾರೆ. ತಾಂಬೂಲಗಳು ಇಟ್ಕೊಂಡು ಅಬಾಬಾಬಾಬಾಬಾ ಆ ದೃಶ್ಯ ನೋಡಿದ್ರೆ ನಮಗೇನು ಅನ್ಸಂದ್ರೆ, ನಿಜವಾಗಿ ಕೃಷ್ಣ ಮಲ್ಕೊಂಡಿದ್ದಾನೇನೋ, ಅವರಿಗೆ ಕಾಣಿಸ್ತಾ ಇದ್ದಾನೇನೋ. ಚೇವಿ ತಟ್ತಾರ್ರಿ, ಆ ತೊಟ್ಟು ತೂಗ್ತಾ ಇರ್ತಾರೆ. ಮೆಲ್ಲಕ್ಕೆ ಹೀಗ ತೂಗ್ತಾ ಇರ್ತಾರೆ. ಗಟ್ಟಿ ಕಟ್ಟಿರ್ತಾರೆ ತೊಟ್ಲಿಗೆ. ಆ ತೊಟ್ಲು ಅದು ಕೃಷ್ಣ ಕೂಸು ಆಡ್ತದೆ ಅವ್ರ. ಅದು ಅಳಬೇಡಮ್ಮ ಬಂಗಾರ ನೋಡೋದು. ನಾವು ಹೇಗೆ ನಮ್ಮ ಮಕ್ಕಳಿಗೆ ನಾವು ಗಂಟಿ ಹಿಂಗೆ ಅಂತೀವೋ ಹಾಗ ಗಂಟಿನಿಗೆ ಅಂಬೋದು. ಆ ಚೋವಿ ತಟ್ಟೋದು, ಆ ತಾಂಬೂಲ ತಿನ್ನಿಸೋದು, ಆ ದೃಶ್ಯ ನೋಡಿದಾಗ ನಾವಿಬ್ರು ಎಷ್ಟು ನಾವು ಹೇಳಿ ವೆಂಕಟೇಶಾಚಾರ್ಯರು ನಾನು ಮೂರು ಮಂದಿ ಮರ ಇದೇನು ಮರ ಇದು ಕರೆ ಅವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಹೊರತಾಗಿ ನಮ್ಮ ಮೇಲೆ ಮಾತ್ರ ಅದು ಎಷ್ಟು ಪರಿಣಾಮ ಕೊಡ್ತೀವಿ ಅಂದರೆ ಎಷ್ಟು ಆನಂದ ಕೊಡ್ತೀವಿ, ವಿಚಿತ್ರ ಖುಷಿ ಕೊಡ್ತಮ್ಮ. ಹಾಗೆ ನಾವು ನಮ್ಮ ಮನೆಯಲ್ಲಿ ನಾವು ತಾಂಬೂಲಾದಿಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು, ಎಲ್ಲ ಮಾಡಬಹುದು. ಆದರೆ ಪ್ರಸನ್ನ ವೆಂಕಟದಾಸರ ಹೃದಯ ಪಂಜು ಹಿಡಿಯುವೇನೋ ಶ್ರೀನಿವಾಸ. ಜ್ಞಾನ ಪಂಜುವನ್ನು ನಿನ್ನ ಮುಂದೆ ಹಿಡಿದು ಆ ಜ್ಞಾನದ ಬೆಳಕಿನಲ್ಲಿ ನಿನ್ನನ್ನು ನೋಡಕ್ಕೆ ಪ್ರಯತ್ನ ಮಾಡ್ತೀನಿ ಮಹಾರಾಯ. ಆಚಾರ್ಯ ಮಧ್ವರ ಸತ್ ಸಿದ್ಧಾಂತ ಅಂತಕ್ಕಂಥ ಅಪೂರ್ವವಾದ ಪ್ರಮೇಯಗಳೇನವಲ್ಲ, ವೇದಾಂತ ಏನದಲ್ಲ, ಆ ವೇದಾಂತನೇ ಒಂದು ದಿವ್ಯವಾದ ದಿವ್ಯ ಜ್ಯೋತಿ. ಆ ದಿವ್ಯ ಜ್ಯೋತಿಯ ದ್ವಾರ ನಿನ್ನನ್ನು ನೋಡಿದಾಗ ಮಾತ್ರ ನಿನ್ನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪಂಜು ಹಿರಿವೇನೋ ಶ್ರೀನಿವಾಸ. ಆಚಾರ್ಯರ ಸಚ್ಛಾಸ್ತ್ರಗಳು ಎಂತಕ್ಕಂಥ ವೇದಾಂತ, ಆ ವೇದಾಂತವೆನ್ನುವ ಪಂಜಿನ ಬೆಳಕಿನಲ್ಲಿ ಪ್ರಭೋ ಶ್ರೀನಿವಾಸ ನಿನ್ನನ್ನು ಕಾಣ್ತೀನಿ. ಪಂಜು ಹಿಡಿವೇನೋ ಶ್ರೀನಿವಾಸ, ನಿನ್ನ ಎಂಜಲ ಬಾಳದುಂಬೆ ಶ್ರೀನಿವಾಸ. ಯಾವಾಗಿಂತ ದಿವ್ಯವಾದ ಜ್ಞಾನ ಬಂದುಬಿಡ್ತದೋ, ಆಚಾರ್ಯರ ಮಧ್ವರ ಸಿದ್ಧಾಂತದ ನಿಜವಾದ ಪರಿಚಯ ಆದ ವ್ಯಕ್ತಿಗೆ ಜನ್ಮದಲ್ಲಿ ಅಹಂಕಾರ ಬರೋದಲ್ಲಿ ತಿಳ್ಕೊಳ್ರಿ. ಅವನಿಗೆ ಮಮತಾರ ಅಹಂಕಾರಗಳು ಎಂದಿಗೂ ಬರೋದಿಲ್ಲ. ಯಾವಾಗ ಬರ್ತದೆ ಅಂದರೆ ಅರ್ಧ ತಿಳ್ಕೊಂಡಿರ್ತಾನೆ. ನಾನು ಪಂಡಿತ ಅಂತ ಒಂದು ಅಹಂಕಾರಕ್ಕೊಳಗಾಗ್ತಾನಲ್ಲ, ಅವನಿಗೆ ಅದು ಅಷ್ಟೇ. ಅದು ಅಲ್ಲಿ ಆಟೋಮೆಟಿಕ್ ಆಗಿ ಅಹಂಕಾರ ಬರ್ತಾರೆ. ಸ್ವಲ್ಪ ಅದು ಪ್ರಾರಬ್ಧ ಅದು. ಆದರೆ ನಿಜವಾಗಿ ವೇದಾಂತದ ಅರ್ಥ ಆಯಿತು ಅಂತಂದ್ರೆ ಅವನಿಗೆ ಅಹಂಕಾರ ಬರ್ಲಕ್ಕೆ ಸಾಧ್ಯ ಇಲ್ಲ. ವಿನಯಭೂಷಿತನಾಗ್ತಾನೆ. ಪೂರ್ಣ ದಾಸ್ಯ ಭಾವದಲ್ಲಿ ಮೈ ಬಗ್ಗಿ ಬಿಡ್ತದೆ ಅವನಿಗೆ. ಆಗ ಅವನೇನಾಗ್ತಾನೆ ಗೊತ್ತನ, ಆ ಜ್ಞಾನದಿಂದ ಪೂರ್ಣನಾದ ವ್ಯಕ್ತಿ ಭಕ್ತಿ ವೈರಾಗ್ಯಗಳನ್ನು ಮೈಗೂಡಿಸಿಕೊಂಡವನಾಗಿ ಎಂಜಲನ್ನು ಬಳದು ಉಣ್ತಾನೆ. ಏನು ಎಂಜಲು? ಭಗವಂತ ಏನು ಕೊಡ್ತಾನೋ ಜೀವನದಲ್ಲಿ, ಅದು ಸುಖ ಕೊಳ್ಳಿ ದುಃಖ ಕೊಳ್ಳಿ ಎಲ್ಲ ನಿನ್ನ ಸೇವೆ, ನಿನ್ನ ತಪಸ್ಸು ಎನ್ನುವ ಭಾವನೆಯಲ್ಲಿ ಭಗವಂತ ಕೊಟ್ಟದ್ದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಿ ಅದನ್ನು ಅನುಭವಿಸ್ತಾನೆ. ಹೊರತಾಗಿ ಅಯ್ಯೋ ನಂಗೆ ಕಷ್ಟ ಬಂತೆ, ನಂಗೆ ಇದಾಯಿತೆ ಅಂತ ಅಂದ್ಕೊಂಬೋದಲ್ಲ. ನಿನ್ನ ಎಂಜಲ ಬಳದುಂಬೆ ಶ್ರೀನಿವಾಸ. ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ. ಇನ್ನ ನಂತರದಲ್ಲಿ ಭಗವಂತ ಏನು ಕೊಡ್ತಾನೆ ಅದನ್ನು ಅನುಭವಿಸ್ತಾನೆ, ತೃಪ್ತಿಯಿಂದ ಅನುಭವಿಸ್ತಾನೆ. ಅದನ್ನು ಪ್ರಸಾದತ್ವೇನ ಸ್ವೀಕಾರ ಮಾಡ್ತಾನೆ. ಭಗವಂತನ ಜನ್ಮಧನ್ಯತೆಗಾಗಿ ಅವನು ಕರುಣಿಸಿಕೊಟ್ಟ ಸೌಖ್ಯ ಇದು ಎಲ್ಲ ನನ್ನ ಭಾಗ್ಯ ಅಂತ ಅಂದುಕೊಂಡು ಸುಖ ಬಂದ್ರು ದುಃಖ ಬಂದ್ರು ಏನು ಬಂದ್ರು ಮಾನ ಬಂದ್ರು ಅಪಮಾನ ಬಂದ್ರು ಎಲ್ಲವನ್ನೂ ಸ್ವಾಮಿಯ ಪ್ರಸಾದತ್ವೇನ ಸ್ವೀಕಾರ ಮಾಡ್ತಾನೆ. ಯಾವ ವ್ಯಕ್ತಿ? ಪಂಜು ಹಿಡಿಲಕ್ಕ ಬಂದ ವ್ಯಕ್ತಿ. ಏನಾ ಪಂಜು? ಆಚಾರ್ಯರ ಸತ್ಸಿದ್ಧಾಂತ ಎನ್ನುವ ಬೆಳಕಿನಲ್ಲಿ, ದಿವ್ಯವಾದ ಜ್ಞಾನದ ಬೆಳಕಿನಲ್ಲಿ ಭಗವಂತನ ನೋಡತಕ್ಕಂಥ ಆಲೋಚನೆ ಬಂದ ವ್ಯಕ್ತಿ
ಆಟೋಮೆಟಿಕ್ ಆಗಿ ಭಗವಂತ ಏನು ಜೀವನದಲ್ಲಿ ಕೊಡ್ತಾನೆ ಅದೆಲ್ಲವನ್ನು ಅವನ ಪ್ರಸಾದತ್ವೇನ ಸ್ವೀಕಾರ ಮಾಡ್ತಾ ಆನಂದ ಪಡ್ತಾನೆ. ಅಂಥವನು ಏನಾಗ್ತದೆ, ಕೂತ್ರೆ ನಿಂತ್ರೆ ಎದ್ರೆ ಏನು ಮಾಡಿದ್ರು ಅವನ ಎಲ್ಲ ಕ್ರಿಯೆಗಳು ಪೂಜೆ ಆಗಿಬಿಡ್ತವೆ. ನಿನ್ನ ಎಂಜಲ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಪಿಡಿವೆ, ಅಂದ್ರೆ ಕಾಳಂಜಿನ ಸೇವಾ ಎಲ್ಲ ನಾನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಪ್ರತಿ ಕ್ಷಣದಲ್ಲಿ ನಿನ್ನ ಸೇವಾ ತತ್ಪರನಾಗ್ತೀನಿ. ಆ ಸೇವೆ ಎಂಥದ್ದು ನಿನ್ನ ಹೇಳಿ ಜ್ಞಾಪಕ ಇರ್ಬೋದು ನನಗೆ. ಅಂದರೆ ಅದು ಎಂಥ ಸೇವೆ ಎಂಬ ಪ್ರಶ್ನೆ ಇಲ್ಲ. ಭಗವಂತನಿಗೆ ಅಭಿಷೇಕನೇ ಮಾಡಬೇಕು ಎಂಬುದಿಲ್ಲ. ಭಗವಂತನಿಗೆ ಅಭಿಷೇಕ ಜ್ಞಾನಿಗಳು ಮಾಡ್ತಾ ಇದ್ರೆ ಅವರಿಗೆ ಸೌಕರ್ಯ ಮಾಡಿಕೊಡೋದು, ಅವರಿಗೆ ನೀರು ತಂದು ಕೊಡೋದು, ಅವರಿಗೆ ಏನು ಸೇವೆ ಮಾಡಿದ್ರು ಕೂಡ, ಅಥವಾ ಅವು ಯಾವುದೂ ಬೇಡ, ಭಗವಂತನನ್ನು ಹೃದಯದಲ್ಲಿ ಹೊತ್ತಿರತಕ್ಕಂಥ ಜ್ಞಾನಿಗಳಿರ್ತಾರಲ್ಲ ಅಂಥವರ ಪಾದ ಸಂವಾಹನ ಮಾಡಿದರು. ಅವರ ಮನೆಯ ಕನಕದಾಸರ ಮಾತನ್ನು ನೋಡಬೇಕು ನಾನು ವೈಕುಂಠ ದಾಸರ ಮನೆಯ ಹೆಬ್ಬಾಗಲು ಕಾಯ್ತಕ್ಕಂಥ ಹೊಲೆದಾಸ 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 ಕೆಳಮಟ್ಟದ ದಾಸ ಅದನ್ನು ಒಪ್ಪಿಕೋತಾರವ್ರು. ಹೌದು, ನಮಗದೇ ಬೇಕು. ಭಗವಂತನ ಸೇವೆ ಎಷ್ಟು ಶ್ರೇಷ್ಠವೋ ಭಗವದ್ಭಕ್ತರ ಸೇವೆ ಕೂಡ ಅಷ್ಟೇ ಶ್ರೇಷ್ಠ. ಅದರಲ್ಲಿ ನೀಚೋಚ್ಚ ಭಾವ ಇಲ್ಲ. ಭಗವಂತನ ಎಲ್ಲ ತರಹದ ಸೇವೆ ವೈಕುಂಠಕ್ಕೆ ಹೆದ್ದಾರಿ ಎನ್ನುವ ರೂಪದಲ್ಲಿ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿ ಹಿಡಿಯೋದೆಂಬುದು ಒಂದು ರೀತಿಯಿಂದ ಸಣ್ಣ ಕೆಲಸ ನಮ್ಮಂಥವ್ರ ದೃಷ್ಟಿಗೆ. ಆದರೆ ಜ್ಞಾನಿಯಾದವನು ಭಗವಂತನ ಕಾಳಂಜಿಯಿಂದ ಹಿಡ್ಕೊಂಡು ಅವನಿಗೆ ಅಭಿಷೇಕ ಮಾಡುವುದರವರೆಗೆ ಎಲ್ಲವನ್ನು ಸರ್ವೋತ್ತಮವಾದ ಸೇವೆಯನ್ನಾಗಿ ಚಿಂತನೆ ಮಾಡ್ತಾ ನಾನು ನಿನ್ನ ಸೇವಾ ತತ್ಪರನಾಗ್ತೇನೆ ಸ್ವಾಮಿ ಅಂತ ಕೇಳ್ತಾರೆ. ಆಮೇಲೆ ಕೊನೆ ನುಡಿ ಲಾಸ್ಟಿಗೆ ಬರೋಣ. ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೇನೋ. ನಿಜವಾಗಿ ಇವತ್ತು ಪ್ರಿಂಟ್ ಆದ ಪುಸ್ತಕದಲ್ಲಿ ಇರುವುದು ಈಗ, ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೇನೋ ಶ್ರೀನಿವಾಸ, ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಾನು ಹೊತ್ತು ನಲಿವೇನೋ ಶ್ರೀನಿವಾಸ ಅಂತ ಪ್ರಿಂಟ್ ಆಗಿರೋದು. ಇದು ನನಗೇನೋ ಪ್ರಸನ್ನ ವೆಂಕಟದಾಸರು ಪ್ರೇರಣೆ ಮಾಡಿದರು. ಆ ಮಾತನ್ನು ನಾನು ಬರೆದೀನಿ. ಅದರಲ್ಲಿ ಏನು ಬರೆದೀನಿ, ಇದು ಕಂಪಲ್ಸರಿ ಅಲ್ಲ, ನನಗೆ ತೋಚಿರೋದು ಹೀಗಿರಬಹುದೇನೋ ಅಂತ. ಯಾಕಂದರೆ ಆ ಕ್ರಿಯೆ ನೋಡಿಕೊಂಡಾಗ ಗೊತ್ತಾದ್ರೆ. ಸತ್ತಿಗೆ ಚಾಮರ, ಸತ್ತಿಗೆ ಅಂದರೆ ಛತ್ರಿಕೆ, ಶ್ವೇತ ಛತ್ರಿಕೆ, ಚಾಮರ ಅಂದರೆ ಚಾಮರಗಳು. ಇವನ್ನ ಎತ್ತಿ ಕುಣಿತೇನೆ ಅಂದರೆ ಕುಣ್ಕೋತ ಡ್ಯಾನ್ಸ್ ಮಾಡಿಕೊಂತ ಅವ್ನಿಗೆ ಹಾಕಿದರೆ ಅದು ಗಾಳಿ ಬರೋದಲ್ಲ. ಛತ್ರಿ ಕಡೆಗಳು ಕುಡ್ಕೋತ ಕೂತ್ಕೊಂಡ್ರೆ ದೇವರಿಗೆ ಮೇಲೆ ಛತ್ರಿ ಕಡೆಯೋರು ಇಲ್ಲ. ಆದ ಕಾರಣ ಸತ್ತಿಗೆ ಚಾಮರ ಶ್ರೀನಿವಾಸ ನಾ ಎತ್ತಿ ನಲಿವೇನೋ ಇಲ್ಲಿರ್ತದೆ. ನಲಿಯೋಣ ಅಂದ್ರೆ ಆನಂದ ಪಡೋಣ, ಅಂದರೆ ಆ ಛತ್ರಿ ಕಟ್ಕೊಂಡು ಆನಂದ ಪಡ್ತಕ್ಕಂಥದ್ದು, ಚಾಮರ ಹಾಕ್ತಾ ಹಾಕ್ತಾ ಆನಂದ ಪಡ್ತಕ್ಕಂಥದ್ದು. ಸೊ ನಾನು ಮತ್ತೆ ಜ್ಞಾಪಕ ಮಾಡಿಕೋತೀನಿ. ಯಾಕಂದರೆ ಆನಂದ ಪಡೋದು ಅಷ್ಟೇ, ಇನ್ನೇನಿಲ್ಲ. ಮೊನ್ನೆ ಆ ದೃಶ್ಯ ಇತ್ತಲ್ಲ, ಆ ರಾಯರಿಗೆ ಪರಿಮಳಾಚಾರ್ಯರು ಅಭಿಷೇಕ ಆದ ಮೇಲೆ ಅದೇ ಚೆನ್ನಾಗಿ ಉಡಿಸಿದ್ದಿಲ್ಲ ಕಾವಿಶಾಸ್ತ್ರ ವಸ್ತ್ರ, ಯಾಕೆ ದೊಡ್ಡದಾಯ್ತದು, ಅದು ಗಟ್ಟಾಗಿ ಅದು ಒಳಗೆ ಎಗ್ಗುವ ಬೆಲ್ಲಕ್ಕೆ ತಿರುಕಿದ. ಆದ್ರೆ ಎಷ್ಟು ಮುದ್ದಿತ್ತು ರಾಯರು, ಹೌದಲ್ಲ. ಆ ಪ್ರಹ್ಲಾದರಾಜರು ಸಣ್ಣ ಕೂಸಿಗೆ ಒಳ್ಳೆ ಕಾವಿ ವಸ್ತ್ರ ಉಡಿಸಿ ಸನ್ಯಾಸಿ ವೇಷ ಹಾಕಿ ಕುಡಿಸಿದ ಆಗಿತ್ತೋ ಅಷ್ಟು ಮಧುರವಾಗಿತ್ತು ಆ ದೃಶ್ಯ. ರಾಯರು ಹಾಗೆ ಇದ್ರು ಪ್ರಹ್ಲಾದರಾಜರು. ನೀವು ಕರೆಕ್ಟಾಗಿ ಅದು ಯಾಕೆ ನಿಮಗೆ ಏನು ಬಂತು, ಏನು ನಿಮಗೆ ಆಲೋಚನೆ ಬಂತು ಈ ಚಾಮರ ಹಾಕೋರಿಗೆ, ಬೀಸಣಿಕೆ ಬೀಸೋರಿಗೆ, ಅಥವಾ ಸುಮ್ಮನೆ ಏನೋ ಒಂದು ಹಾಕಿದ್ರೆ ಗೊತ್ತಿಲ್ಲ. ಬಟ್ ನನಗನ್ಸಿದ್ದು ನಮ್ಮ ಪ್ರಹ್ಲಾದ ಇದ್ದಾನಲ್ಲ, ಕಾಮೆಂಟ್ರಿ ಹೇಳ್ತಿರ್ತಾನಲ್ಲ, ಅರ್ಗಿನೈತಾರೆ ಆತ ಮಾತ್ರ ಈ ಕಡೆ ಹಾಕ್ತಕ್ಕಂಥ ಚಾಮರ ಹಾಕೋತ ನೋಡಿ ಬೀಸಣಿಗೆ ಬೀಸೋತ ನೋಡ್ಕೊಂಡು ತಾನು ಕರೆಕ್ಟ್ ಹನಿಮೇಶ ಬೀಸೋದು ನೋಡಿ ಇವರಿಗೆ ಆ ತಾಟ ಗೊತ್ತೋ ಈ ಹೇಳಿದ್ದು ಬೆಲ್ಲಕ್ಕೆ ಬೀಸೋ ನಾನು ಹೀಗಂದ್ರೆ ನೀನು ಹೀಗೆ ಆಡಬೇಕು, ನಾನು ಕೆಳಗಂದ್ರೆ ನೀನು ಆಡಬೇಕು ಅಂತ ಅಂದ್ಕೊಂಡು ಈಗ ನಾವು ಹಾಕಿ ನಮ್ಮ ಶ್ರೀನಿವಾಸ ಕಾರಣ ಎಷ್ಟು ಸಲ ಹೇಳ್ತಿರ್ತಾನೆ, ಒಬ್ಬರು ಕೆಳಗಂತಿರ್ತಾರೆ, ಒಬ್ಬರು ಮೇಲೆ ಅಂತಿರ್ತಾರೆ. ಇವನ್ ಚಾಮರ ಕೆಳಗೆ ಹೋದ್ರೆ ಅವ್ನ ಚಾಮರ ಮೇಲೆ ಹೋದಿರ್ತದೆ. ಇಲ್ಲ, ಇಬ್ಬರು 4 ಮಂದಿ ಆಗಿತ್ತಂದ್ರೆ ಈ 4 ಮಂದಿ ಚಾಮರನ್ನ ಇಬ್ಬರು ಕೆಳಗಂದ್ರೆ ಕೆಳಗ, ಮೇಲಂದ್ರೆ ಮೇಲೆ. ಆ ಕಡೆ ಅವರು ಬೀಸಣಿಗೆ ಕೂಡ ಹಾಗೇ ಬೀಸಿದರು. ಇಲ್ಲಿ ಪಂಜಿಡ್ಕೊಂಡಿತ್ತು ಸರಿಯಾಗಿ ಆ ಟ್ಯೂನ್ ಇತ್ತು ನೋಡ್ರಿ, ಅದು ರಾಗ ಇಷ್ಟು ಸುಂದರ ಟ್ಯಾಲಿ ಆಗಿತ್ತು. ಹೌದು, ತೊಟ್ಲು ತೂಗುವ ಕಾಲಕ್ಕೆ ಆ ರಾಗ ಬಂದಾಗ ಏನಾಗ್ತದ್ರೆ ಅದಕ್ಕೆ ಸರಿ ಹೋಗ್ತಾರೆ. ಹಾಗೆ ಇವ್ರು ಚಾಮರ ಹಾಕುವ ಸ್ಟೈಲ್ ಆಗಲಿ, ಅದು ತಾಳಬದ್ಧವಾಗಿ ಚಾಮರ ಹಾಕಿದ್ರು ಸದಾ. ಅದರಂತೆ ಆ ರಾಗ ಕೂಡ ಬಹಳ ಅದ್ಭುತ ಇತ್ತು, ಎಷ್ಟು ರಮಣೀಯವಾಗಿತ್ತು, ಎಷ್ಟು ಆನಂದ ಆಯ್ತು. ಹಾಗೆ ಸ್ವಾಮಿ ಹೇಳ್ತಾರೆ, ಸತ್ತಿಗೆ ಚಾಮರ ಶ್ರೀನಿವಾಸ, ನಾನು ನಿನ್ನ ಛತ್ರಿಕೆಯನ್ನು ಹಿಡ್ಕೊಂಡು ನಿನ್ನ ಚಾಮರ ಹಿಡ್ಕೊಂಡು ನಿಂಗೆ ಸೇವೆ ಸಲ್ಲಿಸ್ತಾ ಆನಂದ ಪಡ್ತೀನಿ ಅಂತಂತಾರೆ. ಇಲ್ಲಿ ಯಾವುದು ಮೇಲಿನ ಹಿಂದಿನವೆಲ್ಲ ಬೇರೆ ಆದಾಗ, ಪಂಜು ಜ್ಞಾನದ ಬೆಳಕಾದರೆ, ಎಂಜಲು ಅವನ ಪ್ರಸಾದ ಆದರೆ, ಅವನ ಕೊಟ್ಟಿದ್ದು ಸುಖ ದುಃಖಾದಿಗಳಾದರೆ, ಅವನ ಕೆಲಸನೇ ಅವನ ಸೇವೆ, ಎಲ್ಲ ತರಹದ ಸೇವೆಗಳು ಕಾಳಂಜಿ ಆದರೆ, ಮತ್ತು ಇಲ್ಲಿ ಸತ್ತಿಗೆ ಚಾಮರ ಯಾವುದು? ಸತ್ತಿಗೆ ಅಂದರೆ ಛತ್ರಿಕೆ, ಶ್ವೇತ ಛತ್ರ, ಬಿಳಿ ಛತ್ರ,
ನನ್ನ ಭಕ್ತಿ ಎಂಬ ಬಿಳಿ ಛತ್ರವನ್ನು ನನ್ನ ಮೇಲೆ ಹಿಡಿತೀನಿ. ಹೇಗಿರಬೇಕು? ನಿನ್ನ ಹೇಳಿರಲ್ಲ ಶ್ರೀಗಳವರು ರಾಯರ ಸ್ತೋತ್ರ ಹೇಳುವಾಗ ಒಂದು ಮಾತು ಹೇಳಿದರು, ಶುದ್ಧ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಭಕ್ತಿ ಅಂದ್ರೆ ಸಾಕು, ಅದಕ್ಕೆ ಶುದ್ಧ ಎಂಬುದು ಒಂದು ವಿಶೇಷಣ, ಅದರ ಮೇಲೆ ಪರಿ ಅಂತಕ್ಕಂಥ ಒಂದು ಉಪಸರ್ಗ, ಮೂರನ್ನು ಸೇರಿಸಿ ಅಂದರೆ ಇಷ್ಟು ನಿರ್ಮಲವಾಗಿರಬೇಕು ಆ ಭಕ್ತಿ. ಆ ಭಕ್ತಿಯ ಹಿನ್ನೆಲೆಯಲ್ಲಿ ಯಾವ ತರಹದ ಕಾಮನೆಗಳಿರಬಾರದು, ಯಾವ ತರಹದ ಅಪೇಕ್ಷೆ. ದಟ್ ಈಸ್ ಡ್ಯೂಟಿ. ಜೀವಿ ಅಂದರೆ ಜೀವಿಯ ಕರ್ತವ್ಯ ಏನು? ಭಗವಂತ ಈಶಾ, ನಾನು ದಾಸ, ಅವನಿಗೆ ಸೇವೆ ಸಲ್ಲಿಸುವುದು, ಅವನಲ್ಲಿ ಭಕ್ತಿ ಮಾಡುವುದು ನನ್ನ ಡ್ಯೂಟಿ. ಹೇಗೆ ಅಂತಂದ್ರೆ ತಾಯಿ ಮಗನ ಲಕ್ಷಣ. ಮಗನಲ್ಲಾದ್ರೂ ಸ್ವಾರ್ಥ ಇದ್ದಿತು, ತಾಯಿಯಲ್ಲಿ ಸ್ವಾರ್ಥ ಇರೋದಿಲ್ಲ. ಅವಳು ಮಗನನ್ನು ತನ್ನ ಕೂಸನ್ನು ಪ್ರೀತಿ ಮಾಡ್ತಾಳೆ. ಯಾಕೆ ಪ್ರೀತಿ ಮಾಡ್ತಾಳೆ? ಏನಾದರೂ ಅಪೇಕ್ಷೆ ಇಟ್ಕೊಂಡು ಪ್ರೀತಿ ಮಾಡ್ತಾಳ? ಇವನು ನಂಗೆ ದೊಡ್ಡವನಾದ ಮೇಲೆ ಇವನು ನಂಗೆ ಅನ್ನ ಹಾಕ್ತಾನೆ, ಇವನು ನನ್ನನ್ನು ಪೋಷಣೆ ಮಾಡ್ತಾನೆ, ಅವನು ಏನಾಗ್ತಾನೋ ಗೊತ್ತಿಲ್ಲ. ಕೊನೆಗೆ ತನ್ನ ಮನೆಯಿಂದ ದೊಬ್ಬುತ್ತಾನೋ ಅಥವಾ ಅನಾಥಾಶ್ರಮದಲ್ಲಿ ಸೇರಿಸ್ತಾನೋ, ಏನೇ ಮಾಡಲಿ ಅನಾಥಾಶ್ರಮಕ್ಕೆ ಸೇರಿಸಿದ್ರೂ ಕೂಡ ಅವಳು ನನ್ನ ಮಗ ಚೆನ್ನಾಗಿರಲಿ, ಕೂಸು ಚೆನ್ನಾಗಿರಲಿ ಅನ್ಕೋತಾಳೆ ಹೊರತಾಗಿ ಜನ್ಮದಲ್ಲಿ ಹಾಳಾಗ ಇವನು ಅಂತೇಳಿ ಯಾವತ್ತ ಅದ ಕಾರಣ ನೀತಿಕಾರ ಹೇಳ್ತಾರಲ್ಲ, ಗೊತ್ತಿರೋ ಶ್ಲೋಕ ನನಗೆ, ಕೆಟ್ಟ ಮಕ್ಕಳು ಹುಟ್ಟಬಹುದು ಹೊರತಾಗಿ ಕೆಟ್ಟ ತಾಯಿ ಹುಟ್ಲಕ್ಕೆ ಸಾಧ್ಯನೇ ಇಲ್ಲ. ಆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತೋನ್ ನಭವತಿ. ಎಲ್ಲಿ ಕೆಟ್ಟ ತಾಯಿ ಹುಟ್ಲಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಹಳ ಕೋಟಿ 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 ಜನರಲ್ಲಿ ಎಲ್ಲಾರು ಒಬ್ಬ ತಾಯಿ, ಈ ಕಲಿಯುಗ ಕಾರಣ ಈಗ ಅಂತಾವು ಬಂದಾವೇನೋ ಹೊರತಾಗಿ ಸಾಮಾನ್ಯವಾಗಿ ಆಗಿರೋದಿಲ್ಲ. ಹಾಗೆ ಭಗವಂತನ ಭಕ್ತನ ಮಧ್ಯದಲ್ಲಿ ಪರಸ್ಪರ ಅನ್ಯೋನ್ಯ ಅನುರಾಗ ಎಂಬುದು ಏನಿರುತ್ತಲ್ಲ, ಪ್ರೀತಿ, ಅದು ಯಾವ ಫಲಾಪೇಕ್ಷೆ ಇರೋದಿಲ್ಲ. ಭಗವಂತನ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಮಾಡ್ತಾರೆ. ಸೊ ಪರಿಶುದ್ಧ ಭಕ್ತಿ. ಸತ್ತಿಗೆ ನಾನು ಛತ್ರ ಹಿಡಿತೀನಿ, ಬೆಳ್ಳನ್ ಛತ್ರ ಹಿಡಿತೀನಿ. ಅದು ಶ್ವೇತಛತ್ರ ಆಗಿರ್ತದೆ, ಬೆಳ್ಳಗಿರ್ತಾರೆ, ವಿಶಾಲವಾಗಿರ್ತಾರೆ. ಅದು ಭಗವಂತನಿಗಾಗಿ ಮೀಸಲಾಗಿರ್ತಾರೆ, ಭಗವಂತನ ಮೇಲೆ ಇರ್ತದೆ, ನಿಂತುಕೊಂಡಿರ್ತದೆ, ಅವನಿಗೆ ನೆರಳನ್ನು ಉಂಟು ಮಾಡ್ತಾನೆ. ಹಾಗೆ ನಾನು ಶುದ್ಧವಾದ ಯಾವ ತರಹದ ಕಲ್ಮಶ ಇಲ್ಲದೆ ಇರತಕ್ಕಂಥ, ಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಶ್ವೇತಛತ್ರದಂತೆ, ಬಿಳಿ ಛತ್ರದಂತೆ, ವೆಂಕಟರಮಣ ಬಿಳಿ ಛತ್ರ ಇರ್ತಾವೆ ನೋಡಿ, ಗರುಡೋತ್ಸವ ದಿವಸ ಬರ್ತಾವೆ, ಹೇಗಿರ್ತಾವೆ ಆ ಬಿಳಿ ಛತ್ರದಂತೆ ಇರತಕ್ಕಂಥ ಭಕ್ತಿ ಎಂಬ ಛತ್ರಿಕೆಯನ್ನು ನಿನಗೆ ಹಿಡಿತೀನಿ ಸ್ವಾಮಿ, ಚಾಮರ ಬೀಸ್ತಾ ಇರ್ತೀನಿ ಸ್ವಾಮಿ. ನನ್ನ 10 ಇಂದ್ರಿಯಗಳವಲ್ಲ, ಆ 10 ಇಂದ್ರಿಯಗಳನ್ನೇ ಚಾಮರಗಳನ್ನಾಗಿ ಮಾಡಿ ನಿಮಗೆ ನಿರಂತರ ಬೀಸ್ತಾ ಇರ್ತೀನಿ. ಸತ್ಯಗೆ ಚಾಮರ ಶ್ರೀನಿವಾಸ, ನಾನು ಎತ್ತಿ ನಲಿವೇನೋ ಶ್ರೀನಿವಾಸ. ನಿಜವಾಗಿ ಹೀಗೆ ಮಾಡಿದಾಗ ಏನಾಗ್ತದೆ ಗೊತ್ತಾ? ವಿಚಿತ್ರವಾದ ಆನಂದದ ಅನುಭೂತಿ ಆಗ್ತದೆ. ಮೈ ಮರ್ತು ಬಿಡ್ತಾರೆ ಅಷ್ಟೇ. ತನ್ನ ಭಕ್ತಿಯನ್ನೇ ಶ್ವೇತಛತ್ರವನ್ನಾಗಿ ಮಾಡಿ ಸ್ವಾಮಿಗೆ ಹಿಡಿದಾಗ ತನ್ನ ದಶೇಂದ್ರಿಯಗಳನ್ನು 10 ಇಂದ್ರಿಯಗಳನ್ನು ಕೂಡ, ಮತ್ತೆ ಇದನ್ನು ನೀವು ಪ್ರಶ್ನೆ ಮಾಡಬೇಕು. ಸುಮಮ್ಮ ನಿಂಗೆ ಬರಬೇಕು, ಎರಮ್ಮ ಪಂಕಜ ಏನು ಪ್ರಶ್ನೆ ಬರಬೇಕು? 10 ಇಂದ್ರಿಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಹೇಗೆ? ಸೇವಾ ರೂಪದಲ್ಲಿ ಹೇಗೆ ಸಮರ್ಪಣೆ ಮಾಡೋದು? 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನು ಸಮರ್ಪಣೆ ಮಾಡೋದು ಈಸಿ, ಮತ್ತು ಕರ್ಮೇಂದ್ರಿಯಗಳಲ್ಲಿ 2 ಈಸಿ, 3 ಈಸಿ. ಯಾವುದು? ಬಾಯಿ, ಕೈ, ಕಾಲು, ಇವು ಭಗವಂತನಿಗೆ ಸಮರ್ಪಣೆ. ಅದು ಇನ್ನೇ 2 ಅಲ್ಲ. ಅವೆರಡನ್ನು ಭಗವಂತನ ಆರಾಧನೆಗೆ ಹೇಗೆ ಉಪಯೋಗ ಮಾಡಬೇಕು? ಅದಕ್ಕೆ ದಾಸರನ್ನೇ ಶರಣ ಹೋಗಬೇಕು. ಅದಕ್ಕೆ ವಿಜಯರಾಯರೇ ಪರಿಷ್ಕಾರ ಕೊಟ್ಟವರು, ಮತ್ತಾರು ಕೊಟ್ಟಿಲ್ಲ. ಆಶ್ಚರ್ಯ, ಜಗನ್ನಾಥ ದಾಸರು ಕೊಡಬೇಕಾಗಿತ್ತು. ಯಾಕೋ ಹರಿಕಥಾವತಾರದಲ್ಲಿ ಆ ಉಪಸ್ಥ ಮತ್ತು ಪಾಯು ಮತ್ತು ಉಪಸ್ಥ ಇಂದ್ರಿಯಗಳು ಭಗವತ್ ಸೇವೆಗೆ ಹೇಗೆ ಇದಾಗು. ಅದು ಆಶ್ಚರ್ಯ ಏನು ಅಂದರೆ, ಗುರು ಜಗನ್ನಾಥ ದಾಸರು ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡ್ತಾ ಇದನ್ನು ಬಿಚ್ಚುತ್ತಾರೆ. ಎಲ್ಲಿ ಬಿಚ್ತಾರೆ ಅಂದರೆ, ಶ್ರವಣ ಮನಕಾನಂದವೀಬುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹಪರಂಗಳಲ್ಲಿ ಅನ್ನುವಾಗ, ವಿವಿಧ ಭೋಗಗಳನ್ನು ಭಗವಂತನ ಕಥಾಶ್ರವಣದಿಂದ ವಿವಿಧ ಭೋಗಗಳು ಇಹದಲ್ಲಿ ಪರದಲ್ಲಿ. ಇಹದಲ್ಲಿ ಆಗ್ತಾವಂದ್ರೆ ಏನು? ಇಲ್ಲಿ ವಿವಿಧ ಭೋಗಗಳು ಸಿಗ್ತಾವಂದ್ರೆ ಏನು? ಕಾರ್ ಬರ್ತಾರೆ ಅಲ್ಲ. ಅವ್ರು ಹೇಳ್ತಾರೆ ಭೋಗ ಅಂದ್ರೆ ಜ್ಞಾನಿಗೆ ಈ ಬಾಹ್ಯವಾದ ಸಂಪತ್ತು ಆನಂದ ಕೊಡೋದಲ್ಲಂತ. ಅವನಿಗೆ ತನ್ನ 10 ಇಂದ್ರಿಯಗಳು ಭಗವತ್ ಪರವಾಗಿ ಸೇವೆ ಸಲ್ಲಿಸಿದಾಗ ಅದು ಅವನಿಗೆ ಭೋಗ ಆಗ್ತದಂತೆ. ನಿಜವಾದ ಜ್ಞಾನಿಗೆ ಭೋಗ ಯಾವುದು ಅನ್ಕೋತಾನೆ? ನಾವು ನಮ್ಮ ಭೋಗ ಅಂತ ಏನು ಅನ್ಕೋತೀವಿ? ನಾವು ನಮ್ಮ ಲೌಕಿಕ ಪ್ರಪಂಚದಲ್ಲಿ ಬಾಳ್ತಕ್ಕಂಥ ನಮಗೆ ನಮ್ಮ ಕಣ್ಣು 24 ಗಂಟೆ ರಮಣೀಯ ದೃಶ್ಯ ನೋಡ್ತಾ ಇದ್ರೆ ನಮ್ಗೆ ಅದು ಭೋಗ. ನಮ್ಮ ಕಿವಿಗೆ ಸಿನಿಮಾ ಹಾಡುಗಳು, ಇನ್ನೊಂದು ಯಾವ್ದು ಪಾಪ್ ಸಾಂಗ್ಗಳು ಕೇಳ್ತಾ ಇದ್ರೆ ನಮ್ಮ ಕಿವಿಗೆ ಆನಂದ. ಹೀಗೆ ನಮ್ಗೆ ಜ್ಞಾನಿಗೆ ಏನದು? ಅವನ ಕಣ್ಣು ಭಗವಂತನ್ನೇ ನೋಡ್ತಾ ಇದ್ರೆ ಅದು ಅವನಿಗೆ ಆನಂದ, ಅವನಿಗೆ ಭೋಗ. ಅದು ಅವನ ಕಿವಿಗಳು ಭಗವಂತ ಕಥಾ ಶ್ರವಣ ಮಾಡ್ತಾ ಇದ್ರೆ ಅವನಿಗೆ ಅದು ಭೋಗ ಅಂತ. ಹಾಗೆ ಹೇಳ್ತಾ
ಪಾಯು ಉಪಸ್ಥಗಳ ಅರ್ಪಣೆ ಭಗವತ್ ಸೇವಾ ರೂಪದಲ್ಲಿ ಹೋಗುವುದು ಹೇಗೆ ಅಂದರೆ ಅಲ್ಲಿ ಕಲಿಯನ್ನು ಚಿಂತನೆ ಮಾಡಿ ಕಲಿಗೆ ಅದು ಹವಿಸ್ಸು ಎನ್ನುವ ರೂಪದಲ್ಲಿ ಅದನ್ನು ಸಮರ್ಪಣೆ ಮಾಡೋದು ಒಂದಾದರೆ, ಇನ್ನೊಂದರ ಸ್ಪಷ್ಟ ಹೇಳ್ತಾರೆ, ಉಪನಿಷತ್ತೇ ಬೆಳಕು ತೆಗೆದರೆ ವಾಮಯಜ್ಞ ಏನದಲ್ಲ, ಆ ವಾಮಯಜ್ಞವನ್ನು ಭಗವದ್ ಯಜ್ಞ ರೂಪದಲ್ಲಿ ಚಿಂತನೆ ಮಾಡ್ತಾ ಅಲ್ಲಿ ಭಗವಂತನ ರೂಪಗಳನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾದಿ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಅದನ್ನೇನು ಸಮರ್ಪಣೆ ಮಾಡ್ತೀಯಲ್ಲ, ಸಮರ್ಪಣೆ ಮಾಡೋದೇ ನಿಜವಾದ ಭಗವಂತನ ಉಪಾಸನೆ, ಅದು ಸೇವೆ. ಪಾಯುವಿನಿಂದ ಆಗತಕ್ಕಂಥ ಒಂದು ಘಟ್ಟದಲ್ಲಿ ಶೌಚ ಅಂತೀವಲ್ಲ ನಾವು, ಮಲಮೂತ್ರ ವಿಸರ್ಜನೆಯನ್ನು ಭಗವದ್ವೇಷ ಅಂತಂದ್ರೆ ಎಷ್ಟು ಸುಂದರ ರೂಪ ಕಲ್ಪನೆ ನೋಡಿ. ಅಂದ್ರೆ ದುರ್ಗುಣಗಳನ್ನು ದ್ವೇಷ ಮಾಡುವುದೇ ಲಕ್ಷಣ. ಕಲಿ ಅಂತಂದ್ರೆ ಅರ್ಥ ಏನಂದ್ರೆ ದುರ್ಗುಣಗಳು, ಅವನ ದುರ್ಗುಣಗಳ ಸಾಕಾರ. ಬ್ರಹ್ಮ ಅಂದ್ರೆ ಸಗುಣಗಳ ಸಾಕಾರ. ಭಗವಂತ ಅಂದ್ರೆ ಬರೀ ಕಲ್ಯಾಣ ಗುಣಗಳ ಪರಿಪೂರ್ಣ. ಕಲಿ ಅಂದ್ರೆ ಬರೀ ದುರ್ಗುಣಗಳ ಪರಿಪೂರ್ಣ. ಆ ದುರ್ಗುಣಗಳನ್ನು ದ್ವೇಷ ಮಾಡು, ಸದ್ಗುಣಗಳನ್ನು ಪ್ರೀತಿ ಮಾಡು ಅಂಬೋದಕ್ಕೆ ಸಿಂಬಾಲಿಕ್ ಆಗಿ ಮಲಮೂತ್ರ ವಿಸರ್ಜನೆ ಮಾಡುವಾಗ ಇದು ಕಲಿಗೆ ಹರಿಸು ಅಂತಂಬೋ ರೂಪದಲ್ಲಿ ಅದರ ಬಗ್ಗೆ ಅಸಹ್ಯ ಬರಬೇಕು ನಮಗೆ. ಆ ರೀತಿ ಮಾಡೋದು ಕೂಡ ಅದು ಭಗವಂತನ ಪೂಜೆ ಆಗ್ತದೆ. ಅದನ್ನು ಮಾಡು. ಹಾಗೆ ಇನ್ನೊಂದಲ್ಲ ವಾಮಯಜ್ಞ ಅಂತಕ್ಕಂಥದ್ದು, ಅಲ್ಲಿ ಭಗವಂತನ ಚಿಂತನೆ ಮಾಡಿದೆ ಅಂದರೆ ಅದು ಭಗವಂತನ ಪೂಜೆ ಆಗ್ತದೆ. ಇದನ್ನ ಚಿಂತನೆ ಅವನು ಮಾಡ್ತಾನೋ ಆ ಎರಡು ಇಂದ್ರಿಯಗಳಿಂದ ಅವನಿಗೆ ವಿಚಿತ್ರವಾದ ಆನಂದ ಆಗ್ತದೆ. ಆ ಹಬ್ಬ ಇವತ್ತು ಸಾರ್ಥಕ ಆಯ್ತು ನನ್ನ ಜೀವನ. 10 ಇಂದ್ರಿಯಗಳು ಇದ್ದಿದ್ದಕ್ಕೆ ಭೋಗ ಅಂದರೆ ಇಂದ್ರಿಯಗಳ ಭೋಗ ಅಂದರೆ ಇದೆ, ಅದನ್ನು ಮಾಡ್ತೀನಿ. ಸತ್ತಿಗೆ ಚಾಮರ ಶ್ರೀನಿವಾಸ, ನಾನು ಎತ್ತಿ ನಲಿವೇನೋ ಶ್ರೀನಿವಾಸ, ನನ್ನ 10 ಇಂದ್ರಿಯಗಳಿಂದ ನಿನಗೆ ಸೇವೆ ಸಲ್ಲಿಸ್ತಾ ನಾನು ಮೈಮರ್ತು ಕುಣಿತೀನಿ, ಮೈಮರ್ತು ಆನಂದ ಪಡ್ತೀನಿ. ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ, ನಿನ್ನ ಪಾದ ಪದ್ಮ ಅಂತ ಅರ್ಥ. ನೀನು ಅದಕ್ಕಿಂತ ನಿನ್ನ ರತ್ನಮಯವಾದ ರತ್ನ ಅಂದರೆ ಶ್ರೇಷ್ಠವಾದ ಹಾವಿಗೆಗಳು, ಆ ಪಾದವನ್ನು ಯಾವಾಗಲೂ ಅಂಟಿಕೊಂಡಿರ್ತಕ್ಕಂಥ ಆ ಪಾದುಕೆಗಳು ಇರವಲ್ಲ, ಅವುಗಳನ್ನು ನಾನು ಎತ್ತಿ ಕುಣಿತೀನಿ ಅಂತಂದ್ರೆ ನನ್ನ ಬುದ್ಧಿಸ್ಥ ಮಾಡಿಕೊಂಡು ನಿರಂತರ ನನ್ನ ತಲೆಯಲ್ಲದನ್ನಿಟ್ಟುಕೊಂಡು ಚಿಂತನೆ ಮಾಡ್ತಾ ಮೈಮರ್ತು ಕುಣಿತೀನಿ. ನಿನ್ನ ಪಾದ ಪದ್ಮಗಳನ್ನು ಬಿಟ್ಟು ಮತ್ತೊಂದರ ಸ್ಮರಣೆ ನನ್ನ ಬುದ್ಧಿಯಲ್ಲಿ ಮಾಡುವುದಿಲ್ಲ, ಅದರಲ್ಲೇ ತಲ್ಲೀನನಾಗ್ತೀನಿ. ಅದರಿಂದ ನನಗೆ ಕುಣಿಬೇಕೆಂಬ ಸ್ಥಿತಿ ಬರ್ತದೆ. ಅಂತ ಭಾಗ್ಯ ಕೊಡು ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ. ಸತ್ತಿಗೆ ಚಾಮರ ಪಂಜು ಹಿಡಿವೆನೋ ಶ್ರೀನಿವಾಸ, ಪಂಜು ಹಿಡಿವೆನೋ ಶ್ರೀನಿವಾಸ. ಜಲ ಬಳ ಬಳೆದುಂಬೆ ಶ್ರೀನಿವಾಸ, ಬಳೆದುಂಬೆ ಶ್ರೀನಿವಾಸ. ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ. ಕಾಳಂಜೆಯ ಪಿಡಿವೆ ಶ್ರೀನಿವಾಸ, ಕಾಳಂಜೆಯ ಪಿಡಿವೆ ಶ್ರೀನಿವಾಸ. ನಿನ್ನವ ಶ್ರೀನಿವಾಸ, ನಾನನ್ಯವನರಿಯನು ಶ್ರೀನಿವಾಸ, ನಾನನ್ಯವ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ. ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟ ಶ್ರೀನಿವಾಸ. ಬಿಡೆನೋ ನಿನ್ನ ಶ್ರೀನಿವಾಸ, ಬಿಡೆ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ನಿನ್ನ ನುಡಿಯದಿತಲ್ಲೋ ಶ್ರೀನಿವಾಸ, ಜಿತಲ್ಲೋ ಶ್ರೀನಿವಾಸ. ನನ್ನ ನಡೆದಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆದಪ್ಪು ಕಾಯೋ ಶ್ರೀನಿವಾಸ. ನನ್ನ ನಡೆದಪ್ಪು ಕಾಯೋ ಶ್ರೀನಿವಾಸ. ನಾಳಿನ ದಿವಸ ಇದನ್ನ ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ. ಪಂಜು ಯಾವುದು, ಸತ್ತಿಗೆ ಯಾವುದು, ಚಾಮರ ಯಾವುದು, ಮತ್ತು ಮೊದಲೇ ಬಂದಿಯಲ್ಲ ಅದನ್ನ ನೀವು ಯಾರು ಕೇಳ್ತೀನಿ, ಕೇಳಿದಾಗ ನೀವು ಆನ್ಸರ್ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ತಾ, ನಾಳೆ ಹೇಳಿದಂತಾಲಿಗೆ ಶ್ರೀನಿವಾಸ ನಿನ್ನಾಳಿಗೆ ಒಂದು ನೋಡೋಣ. ನಾಡ್ದು ತಿಂಗಳವನಲ್ಲ ಶ್ರೀನಿವಾಸ, ವತ್ಸರಂಗಳವನಲ್ಲ
ಸಂಕ್ಷೇಪ ಹೋಗೋಣ. ವಿಸ್ತಾರ ನೋಡೋದು ಈ ಪುಸ್ತಕ ತಗೊಳ್ರಿ. ಯಾರಿಗೆ ನನ್ನ ತಂಗಿ ಒಬ್ಬಳಿಗೆ ಕೊಟ್ಟಿಲ್ಲಲ್ಲಮ್ಮ, ನಿಂಗೆ ಯಾರಿಗೆ ಕೊಟ್ಟಿಲ್ಲಮ್ಮ? ನಿಮ್ಮ ಅಲ್ಲಿದ್ದಾಳ ನಿಮ್ಮ ಆಕೆ ನಡ್ಕೋಗಟ್ಟಿ, ಆಕೆ ನನ್ನ ಸಹ ಯುದ್ಧ ಮಾಡಕತ್ಬಿಟ್ಟಾಳ. ಓ ನೀವು ಕೊಟ್ಟಿಲ್ಲ ಅಂತ ಗಲಾಟೆ ಆಗ್ತದ, ಹೇಗೆ ಹೇಗೆ ಅಂತೇಳಿ ನೀವು ಇಸ್ಕೊಂಡು. ಓಕೆ, ಬೇರೆ ಯಾರಿಗೂ ಫ್ರೀ ಕೊಡೋದಲ್ಲ, ಕೇವಲ ಅವ್ರಿಗೆ ಮಾತ್ರ, ನನ್ನ ತಂಗಿಯದ್ರಿಗೆ ಮಾತ್ರ ಉಳಿತದ. ಹರೇ ಶ್ರೀನಿವಾಸ. ಈಗ ನನ್ನ ಮಿತ್ರರಾದ ಸದಾನಂದ ಶಾಸ್ತ್ರಿಗಳು ಇಲ್ಲ ಪರವಾಗಿಲ್ಲ, ಒಂದು 15 ನಿಮಿಷ ಮಾತಾಡು. ನಮ್ಮ 20 ನಿಮಿಷ ಏನು ಚಿಂತಿಲ್ಲ, ನಮ್ಗೆ ಬೇರೆ ಕೆಲಸ ಇಲ್ಲ 7:30 ತನಕ. ಅದಾದ್ಕೊಂಡು ನಾನು ಮುಗಿಸ್ಬಿಡಿ. ಹರೇ ಶ್ರೀನಿವಾಸ. ಇಲ್ಲೇ ಕರೆಕ್ಟ್ ಅವಳು ಹೇಳ್ಬಿಟ್ಲ. ಹರೇ ಶ್ರೀನಿವಾಸ. ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ, ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ, ಸಂಬಳ ಕಿಟ್ಟುಕೋ ನಿನ್ನ ಸಂಬಳಗಿದುಗೋ ನಿನ್ ಹಂಬಲದಲ್ಲಿರ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಸಂಬಳ ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ. ಭಗವಂತನಲ್ಲಿ ನಾವು ಮಾಡುವ ಭಕ್ತಿ ನಿರ್ವ್ಯಾಜವಾಗಿರಬೇಕು ಅಂತ ಈ ತನಕ ನಮ್ಮ ಸಾರ್ ಹೇಳಿದರು. ಆದರೆ ಸಾಧಾರಣವಾಗಿ ನಮ್ಮ ಭಕ್ತಿ ಎಲ್ಲ ನಮ್ಮನ್ನು ನಾವು ಸ್ಟೇಜ್ ಮೇಲೆ ಉಪನ್ಯಾಸ ಕೊಡೋರು ಭಕ್ತಿ ಕೂಡ, ಅವ್ರು ಯಾರೇ ಆಗಿರಲಿ ಭಕ್ತಿ. ಆದರೆ ಒಳಹೊಕ್ಕು ಹೃದಯವನ್ನು ಕಾಣುವ ಶಕ್ತಿ ನಮಗಿಲ್ಲರಿರೋದಿಲ್ಲ ಅನ್ನೋದು ಸತ್ಯ. ಆದರೆ ಅದನ್ನ ಕಾಣತಕ್ಕಂಥವನು, ಒಳಗೆ ಇರತಕ್ಕಂಥವನು, ಇದನ್ನು ಪ್ರೇರಣೆ ಮಾಡತಕ್ಕಂಥವನು ಆದ ಭಗವಂತನಿಗೆ ಮಾತ್ರ ನಮ್ಮ ಮಾತಿನ ಸತ್ಯ ಗೊತ್ತಾಗೇ ಇರ್ತದೆ. ಎಷ್ಟು ನಿರ್ವ್ಯಾಜವಾಗಿ ನಾವೇನು ಸಮ್ ಗುಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕುರಿತು ಇಲ್ಲಿ ಮಾತಾಡ್ಕೊಳ್ತೀವಿ. ವೆದರ್ ವಿ ಪುಟ್ ಇಟ್ ದೆಮ್ ಇನ್ ಟು ಆಕ್ಷನ್ ಆರ್ ನಾಟ್, ಅದನ್ನು ನಾವು ಪ್ರಾಕ್ಟೀಸ್ನಲ್ಲಿ ಇಟ್ಕೊಳ್ತೀವ ಇಲ್ಲ, ಅದರ ಪಕ್ಕದಲ್ಲಿ ಇರಲಿ. ಆದರೆ ಹೇಳೋದು ಒಳ್ಳೆಯದನ್ನ ಹೇಳಬೇಕು ಅನ್ನೋದು ನಮ್ಮ ಪೂರ್ವಿಕರ ಮಂಗಳಾದೀನಿ ಮಂಗಳ ಮಧ್ಯಾನಿ ಮಂಗಳಾಂತಾನಿ ಕಾವ್ಯಾನಿ ಪ್ರಥಂತೆ ಅಂತ ಹೇಳೋರು ಪೂರ್ವದಲ್ಲಿ. ಇಂಗ್ಲಿಷ್ನವರ ಕಾವ್ಯಗಳಂತೆ ಟ್ರಾಜಿಡಿ ಎಂಡಿಂಗ್ಸ್ ನಮ್ಮ ಕಥೆಗಳಲ್ಲ. ಜೀವನದಲ್ಲಿ ಒಳ್ಳೆಯದನ್ನು ಮಾತಾಡು, ಒಳ್ಳೆಯದಲ್ಲಿ ನಡಿ, ಒಳ್ಳೆಯದನ್ನೇ ಹೇಳು, ಒಳ್ಳೆಯದಲ್ಲೇ ಅದು ಎಂಡ್ ಆಗಿರ್ಬೇಕು ನೀನು ಹೇಳ್ತಕ್ಕಂಥದ್ದು. ಅಂದ್ರೆ ಅರ್ಥ ಏನು? ಕೇಳ್ತಕ್ಕಂಥವನಿಗೆ, ನೋಡ್ತಕ್ಕಂಥವನಿಗೆ ಜೀವನದ ಬಗ್ಗೆ ಆಸೆ ಉಂಟಾಗ್ತದೆ. ಜೀವನದಲ್ಲಿ ನಾನು ಮಾಡುವ ಸಾಧನೆಯಿಂದ ನನಗೆ ಒಂದಲ್ಲ ಒಂದು ದಿವಸ ಉತ್ತಮವಾದ ಫಲ ಲಭಿಸುತ್ತೆ ಅಂತಕ್ಕಂಥ ನಂಬಿಕೆ ಅವನಲ್ಲಿ ಬರ್ತದೆ. ಆ ರೀತಿಯಾಗಿ ಒಳ್ಳೆಯದರಲ್ಲಿ ಅವನು ತೊಡಗ್ತಾನೆ ಅನ್ನೋದು ನಮ್ಮ ಕಾವ್ಯಕಾರರ, ಅಲಂಕಾರಿಕರ ಉದ್ದೇಶ ಆಗಿತ್ತು. ಅದಲ್ಲದಂತೆ ನೀನು ಸುಟ್ಟು ಸುಡುಗಾಡಿ ಏನನ್ನ ಕಷ್ಟಪಡು, ನೀನು ಒದ್ದಾಡು, ಲಾಸ್ಟಿಗೆ ನಿಮ್ಮ ಬವಣಿಗೆ ಇಷ್ಟೇ ಅಂತಂದು ಹೇಳಿಬಿಟ್ರೆ ಯಾವನು ಮಾಡ್ಲಿಕ್ಕೆ ಹೋಗ್ತಾನೆ? ಒಳ್ಳೇದು ಯಾರು ಮಾಡ್ಲಿಕ್ಕೆ ಹೋಗ್ತಾರೆ? ಮಾಡ್ಲಿಕ್ಕೆ ಹೋಗೋದಲ್ಲ. ಅದ ಕಾರಣ ಒಳ್ಳೆಯದನ್ನೇ ಹೇಳು ಅಂತಂದು ನಮ್ಮ ಹೇಳಿದ್ರು. ಜೀವನದಲ್ಲಿ ಬೇರೆ ಬೇರೆ ಆಗ್ತಿರ್ತವೆ ಫಲಗಳು, ಅವರವರ ಹಣೆ ಬರಗಳನ್ನ ಹಿಡ್ಕೊಂಡು ಅವರವರ ಪ್ರಾರಬ್ಧ ಏನಿರ್ತದೋ ಅದರಂತೆ ಕೆಲವರಿಗೆ ಫಲ ಬೇರೆ ಇರಬಹುದು. ಆದರೆ ಒಳ್ಳೆಯದನ್ನೇ ನಾವು ಉದ್ದೇಶ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮವರು ಹೇಳಿದ್ದಾರೆ. ಆದ ಕಾರಣ ಅವ್ಯಾಜವಾದಂತಹ ನಿಷ್ಕಾಮನೆಯಿಂದ ಕೂಡಿದಂತಹ ಭಕ್ತಿಯನ್ನೇ ಮಾಡಬೇಕು ಅನ್ನೋದು ಒಂದು ಒಳ್ಳೆ ರೂಲ್. ಅದನ್ನು ಕುರಿತೇ ನಾವು ಹೇಳ್ಕೊಳ್ತೀವಿ. ಹೇಳ್ತಾ 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 ಒಂದಲ್ಲ ಒಂದು ದಿವಸ ಮನಸ್ಸು ಅದರ ಕಡೆ ಲಗ್ನವಾಗತಕ್ಕಂಥ ಒಂದು ಕಾಲ ಬರುತ್ತೆ ಅನ್ನೋದು ನಮ್ಮ ವಿಶ್ವಾಸ. ಆದರೂ ನಮ್ಮ ಜೀವನದಲ್ಲಿ ನಾವು ಮಾಡುವ ಭಕ್ತಿ ಎಲ್ಲೋ ಒಂದು ಕಡೆಗೆ ಕಾಮನೆಯಿಂದ ಕೂಡಿಕೊಂಡೇ ಇರ್ತದೆ. ಆದರೆ ಆ ಕಾಮನೆ ಎಂಥದ್ದು ಅನ್ನೋದರ ಹಿಡಿದು ಒಳ್ಳೆಯದ ಕೆಟ್ಟದ ಎಂಬುದು ನಿರ್ಣಯ ಆಗ್ತದೆ. ಆ ಮಾಡೋ ಕಾಮನೆ ಧರ್ಮಾವಿರುದ್ಧೋ ಕಾಮೋಸ್ಮಿ ಭೂತೇಶು ಭರತರ್ಷಭ.
ಯಾವುದು ಧರ್ಮಕ್ಕೆ ವ್ಯತಿರೇಕವಲ್ಲವೋ ಅಂಥ ಕಾಮದ ಸ್ವರೂಪ ನಾನೇ ಆಗಿದ್ದೇನೆ ಅಂತ ದೇವರು ಹೇಳಿಕೊಂಡ ಮೇಲೆ ನಾವು ಮಾಡುವ ಬಯಕೆಯಿಂದ ಕೋರಿಕೆಯಿಂದ ಅದು ಕೆಟ್ಟದಾಗಿರಬಾರ್ದು. ಸಪ್ತಾಹ ಮಾಡೋದು ಅನ್ನೋದು ಒಂದು ಕಾಮನೆ. ರಾಘವೇಂದ್ರ ಸಪ್ತಾಹ ಮಾಡೋದು ಅನ್ನೋದಲ್ಲ, ಇದು ಪರಮಳಾಚಾರ್ಯರ ತಲೆಗೆ ಸುತ್ತಕೊಂಡಿರೋ ಒಂದು ದೊಡ್ಡ ಏನು ಅಲ್ಪ ಸ್ವಲ್ಪ ವ್ಯವಹಾರ ಕಾಮನೆ ಅಲ್ಲ. ಇದು ಭಯಂಕರ ಉದ್ದೇಶ. ಈ ತಮಿಳುನಾಡಿನ ಪ್ರಮಾದ ಇದ್ದಂತೆ ಅಷ್ಟೇ. ಭಯಂಕರ ಅಂದ್ರೆ ಭಯಂಕರ ಅಂತಲ್ಲ. ಇಲ್ಲಿ ತಮಿಳುನಾಡಿನಾಗ ಪ್ರಮಾದ ಅಂದ್ರೆ ಬಹಳ ಚಲೋ ಅಂತ ಅರ್ಥ. ಅಂಥ ಭಯಂಕರ ನಾನು ಹೇಳ್ತಿರೋದು. ರೊಂಬ ಪ್ರಮಾದ. ಅದೇ ಹುಳಿ ಆಗದಪ್ಪ ಅಂತ ಕೇಳಿದ್ರೆ ರೊಂಬ ಪ್ರಮಾದ ಅಂದ್ರೆ ನಾವು ಬಿಟ್ಟು ಓಡಾಗ್ಬಿಡ್ತೀವಿ. ಆಂಧ್ರದವರು ತಿಂದ್ರೆ ಏನಾಗ್ತೀವೋ ಅಂತಂದು. ಹಾಗಲ್ಲ, ಬಹಳ ಚೆನ್ನಾಗಿದೆ ಅಂತ ಅವ್ರ ಉದ್ದೇಶ. ಅದರಂತೆ ನಾನು ಸುಮ್ಮನೆ ಭಯಂಕರ ಅಂತ ಪ್ರಯೋಗ ಮಾಡಿದೆ. ಇದು ಬಹಳ ದೊಡ್ಡ ಬಯಕೆ, ಸಣ್ಣ ಪುಟ್ಟ ಬಯಕೆ ಅಲ್ಲ ಇದು. ಆದರೆ ಇದರಿಂದ ನೂರಾರು ಮಂದಿಗೆ, ಸಾವಿರಾರು ಮಂದಿಗೆ ಆನಂದ ಉಂಟಾಗ್ತಾ ಇದೆ. ಸ್ವಯಂ ನಮ್ಮ ಪರಿಮಳಾಚಾರ್ಯರಿಗೂ ಹೃದಯಕ್ಕೆ ಒಂದು ತೃಪ್ತಿ. ಏನು ಇಲ್ಲಿ ಅದು ಎಲ್ಲಿ ತೃಪ್ತಿ ಎಷ್ಟಂಗ ಬಂದ್ಬಿಟ್ಟದೆ ಅಂತಂದ್ರೆ, ಈ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ಸ್ ಅಂತಿರ್ತಾವಲ್ಲಪ್ಪ, ಅದರಂತೆ ತೃಪ್ತಿಯಾಗಿ ಇದು ಎಷ್ಟನೇ ಸರ್ ಇದು? ಅದು ಮೊನ್ನೆ 18 ಆಯ್ತಪ್ಪ, 19 ಏನೋ ರಾಯರು ಮಾಡಿಸ್ಕೊಂಡ್ಬಿಟ್ರು, 19 ಮಾಡಿ ಅಂದ್ರೆ ಒಳಗೆ ಅವಾಗಲೇ ಒಂದು ಬಗೆಯ ಅದಂತೂ ತೃಪ್ತಿ, ಒಂದು ಆನಂದ. ಅದು 19 ಮಾಡುವಾಗ 20 ಮಾಡ್ಬೇಕು, 25 ಮಾಡ್ಬೇಕು, ದೇವ್ರ ಸ್ವಾಮಿ ಒಂದು ಹಾಫ್ ಸೆಂಚುರಿ ಮಾಡಿಸ್ಕೊಂಡ್ಬಿಡು ನನ್ ಒಳಗಿರ್ತದ. ಆದ್ರೂ ಇದು ಏನಿದು ಒಳ್ಳೆ ಬಯಕೆ. ಒಳ್ಳೆ ಬಯಕೆ ಇರಲಿ, ತಾನೂ ಆನಂದ ಪಡೋದು, ಸಾವಿರಾರು ಮಂದಿಗೆ ಆನಂದ ಪಡಿಸೋದು. ಈ ಬಯಕೆಯ ಹಿನ್ನೆಲೆಯಲ್ಲಿ ಕೆಟ್ಟದಿರಬಾರ್ದು. ಇನ್ನೇನೋ ಮಾಡ್ಬೇಕಂಬೋದಿರಬಾರ್ದು. ಒಳ್ಳೇದೇ ಇರಬೇಕು. ಒಳ್ಳೇದಿದ್ದಾಗ ಅದು ಹಲವಾರು ಮಂದಿಗೆ ಆನಂದವನ್ನು ಉಂಟು ಮಾಡ್ತಿರ್ಬೇಕಾದ್ರೆ ಅಂಥ ಕಾಮನೆ ಇರಬಹುದು. ಆದ ಕಾರಣ ಭಗವಂತನ ಸೇವೆ ಮಾಡಿದಾಗ ನನಗೆ ಚೆನ್ನಾಗಿ ಬಿಡದಂತೆ ತಿಂಗಳಿಗೆ ಒಂದಷ್ಟು ಸಂಬಳ ಕೊಡ್ಬೇಕಪ್ಪ, ನೋಡಪ್ಪ ಮುಂದಾಗೆ ನನಗೊಂದು ಆರ್ಡರ್ ಕೊಡಬೇಕು, ಇಷ್ಟು ಟಿಎ, ಇಷ್ಟು ಡಿಎ, ಇಷ್ಟು ಇನ್ನೊಂದಿಷ್ಟು ಡ್ರೆಸ್ಸು, ಅದಕ್ಕೆ ಇನ್ನೇನು ಎಣ್ಣಿಗೆ ಸಬ್ಬಿಗೆ ಕೊಡ್ತಾರಂತಲ್ಲಪ್ಪ, ಅವೆಲ್ಲ ಕೊಡಬೇಕು ಅಂತ ಮುಂದಾಗೆಂಬುದು ಇದೇನಿದು? ಭಗವಂತನ ಸೇವೆಯಿಂದ ಭಗವಂತನಿಗಾಗುವ ಲಾಭ ಎಳ್ಳು ಕಾಳು ಮುಳ್ಳು ಮಣ್ಣು ಎಷ್ಟಿಲ್ಲ. ಇದು ತಮಾಷೆ ಇಲ್ಲಿ. ನಾವು ಅವನು ಯಾರ ಮನೆಯಾಗಾದ್ರೂ ಸಂಬಳ ಇದ್ದೀವಿ ಅಂದ್ರೆ ಅವನು ಸಂಬಳ ಕೊಡ್ತಿದ್ದಾನೆ ಅಂತಂದ್ರೆ ಅವನಿಗೆ ಇವನಿಂದ ಆಗುವ ಪ್ರಯೋಜನಕ್ಕೆ ಬದಲಾಗಿ ಅವನ ಒಂದಿಷ್ಟು ಕೊಡ್ತಿರ್ತಾನೆ. ಆದರೆ ನಾವು ಭಗವಂತನಿಗೆ ಮಾಡುವ ಸೇವೆಯಿಂದ ಅಥವಾ ಪ್ರಾರ್ಥನೆಯಿಂದ ಅಥವಾ ಭಜನೆಯಿಂದ ಅವನಿಗಾಗೋ ಲಾಭ ಯತ್ಕಿಂಚಿತ್ತೂ ಇಲ್ಲ. ಆದರೂ ಆನಂದ ತಾನು ಪಟ್ಟು ನಮಗೆ ಆನಂದವನ್ನು ಕೊಡ್ತಾನೆ. ಅವನು ಯಾಕೆ ಆನಂದ ಪಡ್ತಾನೆ ಅಂತಂದ್ರೆ, ಅವನ ಆನಂದ ಪಟ್ರೇನೆ ಹೊರತು, ನಮ್ಮ ಹೃದಯದಲ್ಲಿದ್ದು ಅವನ ಆನಂದ ಪಟ್ರೇನೆ ಹೊರತು ನಾವು ಆನಂದ ಪಡ್ಲಿಕ್ಕೆ ಅವಕಾಶನೇ ಇಲ್ಲ. ತಾನು ಪಟ್ಟು ತಾನೇ ನಮಗೆ ಕೊಡ್ಬೇಕಾಗಿರೋದು. ಆದ ಕಾರಣ ನಮಗಾಗಿಯೇ ಅವನು ಆನಂದ ಪಡ್ತಾನೆ. ಆದ ಕಾರಣ ಅವನಿಗೇನು ಲಾಭ ಇಲ್ಲದೆ ಹೋದ್ರೂ ಸಂಬಳ ಚಿಟ್ಟುಕೊಳ್ಳೋದು ಖಚಿತವಾಗಿ ಕೊಡ್ತಕ್ಕಂಥ ಕಾಲಕಾಲಕ್ಕೆ ಅವನ ಅನುಗ್ರಹದಿಂದ ನಮಗೆ ಬರ್ತಕ್ಕಂಥ ಲಾಭ ಉಪಕಾರ ಏನಿದೆ ಅದು ಸಂಬಳ. ಅದು ಖಚಿತವಾಗಿ ಇಷ್ಟು ಅಂತಿರೋದಲ್ಲ, ಆದರೆ ಟೈಮ್ ಟು ಟೈಮ್ ಅದು ಅನುಗ್ರಹ ಬರ್ತಿರ್ತದೆ. ಅದರಿಂದ ನಾವು ಉಪಯೋಗ ಪಡ್ತಾ ಇರ್ತೀವಿ. ನಿನ್ನ ಹಂಬಲದಲ್ಲಿ ಇರಬೇಕೆಂಬುದೇ ತುಂಬಿ ತುಳುಕುತ್ತಿದೆ. ಇಲ್ಲಿ ನೋಡ್ರಿ ತಮಾಷೆ. ಸಂಬಳಕ್ಕೆ ಇರಬಹುದು. ಯಾಕಿರ್ಬೇಕು ಸಂಬಳಕ್ಕೆ ಅಂದ್ರೆ, ಯಾವಾಗೋ ಕೆಲಸ ಯಾರ್ಯಾರೋ ಕೆಲಸಗಳು ಮಾಡ್ತಾ ಇದ್ದಾರೆ, ಫಲವನ್ನು ಹೊಂದುತ್ತಾ ಇದ್ದಾರೆ. ಉದಾಹರಣೆಗೆ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಒಬ್ಬ ಪೋರ್ಟರ್ ಇರ್ತಾನೆ. ಅವನು ನಮಗೆ ಸೇವೆ ಮಾಡ್ತಾನೆ. ಸೇವೆ ಮಾಡಿ ಒಂದು 20, 30, 50 ಅವನು ಇಸ್ಕೊಳ್ತಾನೆ. ಆದರೆ ಅವನು ನಮ್ಮ ಹಂಬಲದಲ್ಲಿ ಇಲ್ಲ. ಅವನೇನು ನಮ್ಮ ಹಂಬಲದಲ್ಲಿ ಇಲ್ಲ. ಅಲ್ಲೊಂದು ಡಿಮ್ಯಾಂಡ್ ಇದೆ. ಏನಪ್ಪ ಅಂತೀವಲ್ಲ ಅಂತ ಕೇಳ್ತೀವಿ. ಅವನು 150 ಏನೋ ಹೇಳ್ಬಿಡ್ತಾನೆ. ನಮಗೂ ಎದೆ ಡಮ್ ಅಂದ್ಬಿಡ್ತದೆ. ಅಷ್ಟೊಂದು ಆಗಪ್ಪ, ಈ ಸ್ವಲ್ಪಕ್ಕೆ ಎದುರದಿಲ್ಲ ಬರೆಯೋದು ಅಂತ ನಾವೊಂದು 4 ಸಾರಿ ಎತ್ತಿ ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಅವನಿಗೆ ಎಳೆದಾಡಿ ಏನೋ 50ಕ್ಕೋ 60ಕ್ಕೋ ಬೇಕಾದ್ರೆ ನಿನ್ನೆ ಚಾಯ ಒತ್ಕೊಂಡು ಹೋಗುವಂತ ಅವನಿಗೆ ಗೊತ್ತು.
ಅವನಿಗೆ ಗೊತ್ತು ಇವನು ಕೈಲಾಗದಲ್ಲ ಇವನಿಗೆ ಅಂತ. ನಾವು ಏನ್ ಮಾಡ್ತೀವಿ ಅಂದ್ರೆ ಕಳ್ಳರು ಸಾಮಾನೆಲ್ಲ ದೂರಿಟ್ಟು ಆಟೋ ಮಾತಾಡ್ಲಕ್ಕೆ ಹೋಗ್ತೀವಿ. ಅವನು ಇನ್ನೂ ನಮ್ಕನ್ನ ಕದೀಮ. ಅವನೇ ಸಾಮಾನು ಇರಕದ ಅಂತ ಕೇಳ್ತಾನ, ಅವನು ಲಗೇಜ್ ಇರಕಮ್ಮ ಅಂತ ಕೇಳ್ತಾನ. ಅವನು ಲಗೇಜ್ ಎಲ್ಲದ ಅಂತ, ಆ ಲಗೇಜ್ ಎಷ್ಟದೋ ನೋಡಿ ಅದು ಸುಮ್ಮನೆ ಕೊಂಕಳಕ್ಕೆ ಸಿಗಾಕೊಂಡು ಲಗೇಜ್ ಆದ್ರೆ ಅಷ್ಟು ಡಿಪೆಂಡ್ ಮಾಡ್ಲಾರ. ಅವನು ತಲೆ ಮೇಲೆ ಹೊತ್ಕೊಂಡು ಭುಜ ಮೇಲೆ ಹಾಕೊಂಡು ಎಳ್ಕೊಂಡು ಹೋಗ್ಬೇಕಾದ ಲಗೇಜ್ ಆದ್ರೆ ಅವನ್ ಡಿಮ್ಯಾಂಡ್. ಅವಾಗ ಅವನಿಗೆ ಪರವಲ್ಲ ಸ್ವಲ್ಪ ಉದುರಿಸ್ಕೋಬಹುದು ಅಂತ ಅವನಿಗೆ ನಂಬಿಕೆ ಆಗ್ತದೆ. ಲಗೇಜ್ ಹಾಕೊಂಡು ನೆಂದು ಮೊದಲು ಕೇಳ್ತಾನ ಅವನು, ಯಾಕಂದ್ರೆ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಬೇಕು ಅಂತ. ಅವನು ನಮ್ಮ ಹಂಬಲದಲ್ಲಿ ಇಲ್ಲ, ಆ ಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನಾನು ಯಾವಾಗಲೂ ನಿನ್ನ ಹಂಬಲದಲ್ಲಿ ಇರಬೇಕು ಅನ್ನೋದೇ ನನ್ನ ಬಯಕೆ. ನಿತ್ಯ ನಿರಂತರ. ಏನಿದರ ಅರ್ಥ? ಹಂಬಲದಲ್ಲಿ ಇರಬೇಕು ಅಂದ್ರೆ ಅರ್ಥ ಏನು? ನಾನು ಅಸ್ವತಂತ್ರ, ನೀನು ಸ್ವತಂತ್ರ. ನೀನು ಆಡಿಸಿದರೆ ಜಡವಣಿಕೆಯ ಬೊಂಬೆ, ನೀನು ಆಡಿಸಿದ್ರೆ ಉಂಟು, ಇಲ್ಲಿದ್ರೆ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಸಂಪೂರ್ಣವಾದ ಅಸ್ವಾತಂತ್ರ್ಯದ ಭಾವನೆ ನನ್ನಲ್ಲಿ ನೀನಿತ್ತು ಪ್ರೇರೇಪಣೆ ಮಾಡಬೇಕು ಅಂಬೋದು ನನ್ನ ಬಯಕೆ ಅನ್ನೋದು ನಿನ್ನ ಹಂಬಲದಲ್ಲಿ ಇರಬೇಕೆಂಬುದೇ ನನಗೆ ಇದೆ ಅಂಬೋದನ್ನ ಹಾಗೆ ಊಹೆ ಮಾಡಬಹುದು. ಅರಕವಡಿ ಒಳ್ಳೆ ಸಂಬಳ, ನಿನ್ನ ಹೆಸರೇಳಿ ಮಾಡುವೆ ಗೋಪಾಳ. ಸಂಬಳ ಇದೆಯಲ್ಲ, ಅದೊಂದಷ್ಟು ಪ್ರಯೋಜನ ಇರತಕ್ಕಂಥದ್ದಾಗಿರ್ಬೇಕು, ನಮ್ಮ ಜೀವನಕ್ಕೆ ಉಪಯೋಗಕಾರಿ ಆಗಿರ್ಬೇಕು. ಯಾವುದಾದ್ರೂ ಸಂಬಳ ಕೇಳ್ತಾರೆ, ಎಂತ 5 ಲಕ್ಷಲು 6 ಲಕ್ಷಲು 7 ಲಕ್ಷಲು ಅಂತ ಹೇಳ್ತಾರೆ. ಇವೆಲ್ಲ ಇವು ಈ ಕಂಪ್ಯೂಟರ್ ಬಂದವಲ್ಲ. ಯಾರೋ ನಮಗೆ ಇವಾಗ 7 ಲಕ್ಷ ಆಗಿದೆ ಅಂತಂದ್ರೆ ನನಗೆ ಅಬಾಬಾಬಾಬಾ 7 ಲಕ್ಷ ಸಂಬಳ ವಿಚಿತ್ರ ಅಲ್ಲಪ್ಪ ಅನ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ಇದು ಕೇಳಿದಾಗ. ತಿಂಗಳಿಗೆ 7 ಲಕ್ಷ ಅನ್ಕೊಂಡಿದ್ದೆ. ಇವರೆಲ್ಲ ತಿಂಗಳಿಂದ ಹೇಳೋದಲ್ಲ, ವರ್ಷದ್ದು ಹೇಳ್ತಾರೆ ಅವರು. ಅವ್ರ ಸಿಸ್ಟಮ್ ಅದರಂತದ್ದು. ಅವರು ನನಗೆ ಇಷ್ಟು ಸಂಬಳ ಅಂತ ಹೇಳ್ಕೊಳ್ತಾರೆ, ಸಂತೋಷ. ಆದರೆ ನನಗೆ ನೀನು ಕೊಡೋದಿದೆಯಲ್ಲ, ಏನೇನೋ ಸಿಗುತ್ತವ ಲೋಕದಲ್ಲಿ. ಅರಕವಡಿ ಅಂಬುದರಲ್ಲಿ ತೃಣೀಕಾರ ಭಾವ ಅದರಲ್ಲಿ. ಅರಕವಡಿ ಅಂದ್ರೆ ಕೆಲಸಕ್ಕೆ ಬಾರದ್ದು ಅಂತ ಅರ್ಥ. ಯಾವುದು ನಿನ್ನ ಸೇವೆಗೆ ನನ್ನನ್ನು ಪ್ರೇರಣೆ ಮಾಡ್ತದೋ, ಯಾವುದರ ಉಪಯೋಗದಿಂದ ನಿನ್ನನ್ನು ನಾನು ಮರೆಯುವುದಿಲ್ಲವೋ, ಯಾವುದನ್ನು ತಗೊಂಬೋದರಿಂದ ನನ್ನ ಹೃದಯದಲ್ಲಿ ಗರ್ವಾದಿಗಳು ಅಹಂಕಾರಾದಿಗಳು ಹುಟ್ಟುವುದಿಲ್ಲವೋ ಅಂಥದ್ದೇ ಶ್ರೇಷ್ಠವಾದದ್ದು. ಅದು ನನಗೆ ಬೇಕೇ ಹೊರತು ನನ್ನನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸಕ್ಕೆ ಬಾರದು ಮಾತ್ರ ನನಗೆ ಬೇಡ ಸ್ವಾಮಿ. ಕೊಡ್ತಾನೆ ಭಗವಂತ. ನಮ್ಮ ಹಣೆ ಬರಹವನ್ನು ಹಿಡಿದು ನಮ್ಮ ಸಾಧನೆಯಲ್ಲಿ ಒಳಿತಾಗಬೇಕಾ ದುಃಖ ಆಗಬೇಕಾ, ನಾವು ಅಹಂಕಾರವಾದಿಗಳು ಹೊಂದಿ ಪತನವಾಗಬೇಕಾ, ಇವೆಲ್ಲ ಮುಂದಾಗೆ ನಿಗದಿತವಾಗಿರ್ತವೆ. ಆ ಬುಕ್ ಇದೆಯಲ್ಲ, ಅದು ಭಗವಂತನಿಗೆ ಗೊತ್ತು ಆ ಪೇಜಿಯಲ್ಲಿ ಏನಿದೆ ಎಂಬುದು, ನಮಗ್ ಗೊತ್ತಿಲ್ಲ. ಆದರೆ ಅಂಥದರಲ್ಲಿ ಕೆಲಸಕ್ಕೆ ಬಾರದು ವ್ಯಾವಿವೆಯ ಅವು ನನಗೆ ಬೇಕಿಲ್ಲ. ನಿನ್ನ ಹೆಸರೇಳಿ ಮಾಡುವೆ ಗೋಪಾಳ. ಏನ್ ಮಾಡ್ತೀನಿ ಅಂತಂದ್ರೆ, ನಿನ್ನ ಹೆಸರನ್ನು ಹೇಳ್ಕೊಂಡು ಗೋಪಾಳ ಮಾಡ್ತೀನಿ. ಗೋಪಾಳ ಅಂದ್ರೆ ಏನು? ಭಿಕ್ಷೆ ತಗೊಂಬೋದು. ಭಿಕ್ಷೆ ಅಂದ್ರೆ ಏನು? ಜ್ಞಾನ ಭಿಕ್ಷೆ ತಗೊಂಬೋದು. ಯಾರ ಹತ್ರ ತಗೊಂಬೋದು? ಜ್ಞಾನಿಗಳ ಹತ್ರ ತಗೊಂಬೋದು. ಜ್ಞಾನಿಗಳ ಮನೆ ಹತ್ರಕ್ಕೆ ಹೋಗಿ ನಿನ್ನ ಹೆಸರು ಹೇಳ್ಕೊಂಡು, ಸ್ವಾಮಿ ಇವರು ಏನು ಎತ್ಕೊಂಡ್ ತಿಂಬೋರು ಏನು ಸುಮ್ಮನೆ ಹೋಗಿ ಕೇಳ್ಕೊಂಬೋದಲ್ಲ, ಡಿಮ್ಯಾಂಡೂ ಮಾಡ್ತಾರೆ. ಮುದಬುವ್ವ ಬೆಟ್ಟು ತಲ್ಲಿ ಉಡುಕುಡುಕು ಹೋಳಿಗ ತಲ್ಲಿ ಅಂತ ನಮ್ಮೂರಾಗ ದಸರಾ ದಿವಸ ಮುದ್ದಬುವ್ವ ಬೆಟ್ಟು ತಲ್ಲಿ ಅದು ಬೇಷ ಅದ. ಉಡುಕುಡುಕು ಹೋಳಿಗ ತಲ್ಲಿ ಅಂತ ಬಿಸಿ ಬಿಸಿ ಹೋಳಿಗೆ ಹಾಕ್ಬೇಕಂತ ಅವನಿಗೆ. ಊರಾಗಿನವ್ರು ಅಂಬೋರು, ಅಯ್ಯೋ ನಿನ್ನ ಹಾಳಾಗೋಗ, ಬೆಳೆ ಇಲ್ಲ ಮಳೆ ಇಲ್ಲ. ಆದವನಿಗೆ ಹೋಗಿ ನಾವು ಸಾಲುಗಳು ಮಾಡ್ಕೊಂಡು ಬಂದು, ಏನೋ ವಿಧಿ ಇಲ್ಲ, ಮಕ್ಕಳು ಮರಿ ಇರ್ತಾರ, ಮಾಡ್ಕೊಂಡಿದ್ರೆ ಬಗಲ್ ಮನೆಯವ್ರಿಗೆ ಏನು ಅನ್ಕಂತಾರಂಬೋ. ಇದು ಗ್ರಾಚಾರ ಸಾಲದ ನಾವು ಏನೋ ಆಯ್ತಪ್ಪ ಅಂತಂದು ನಾವು ಮಾಡ್ಕೊಂತಿದ್ರೆ, ನಾವು ಸಾಲುಗಳು ಮಾಡ್ಕೊಂಡಿದ್ರೆ ನಿನಗೆ ಹುಡುಗುಡುಗು ಹೊಳಗೆ ಬೇಕೇನಲ್ಲ ಅಂತ ಕೇಳ್ತಿದ್ರು. ನಮ್ಮ ಸಣ್ಣ ಹುಡುಗಿದ್ದ ನಾನು ಕಿವ್ಯಾರ ಕೇಳೀನಿ. ಅದರಂತೆ ಡಿಮ್ಯಾಂಡ್ ಮಾಡ್ತೀವಿ ನಾವೇ ಎತ್ಕೊಂತಿಂಬೋರೇನು ಸುಮ್ಮನೆ ಕೇಳೋದಿಲ್ಲ, ಇವರೇ ಕೇಳ್ತಾರೆ. ಅದರಂತೇನು ಜ್ಞಾನಿಗಳನ್ನ ನಾವೇನ್ ಕೇಳ್ತೀವಿ ಅಂದ್ರೆ, ಭಗವಂತನ ಪದಾರವಿಂದ ತೋರಿಸಿರಯ್ಯ, ಅವನ ಭಕ್ತಿಯ ಆನಂದವನ್ನು ಕೊಡ್ರಯ್ಯ, ಇದು ನಾವು ಡಿಮ್ಯಾಂಡ್ ಮಾಡಿ ಕೇಳ್ತೀವಿ. ಅವರು ಅಂಥ ಜ್ಞಾನ ಧನವಂತರಾಗಿರ್ತಾರ. ಕಾರಣ ಬರೀ ಧನ ಇದ್ರೆ ಪ್ರಯೋಜನ ಇಲ್ಲ, ಕೊಡುವ ಮನ ಇರಬೇಕು. ಧನವಿದ್ದರೇನಯ್ಯ
ಗುಣವಿಲ್ಲದವನಿಗೆ ಗುಣವಿಲ್ಲದವನಿಗೆ ಗುಣವಿದ್ದರೇನಯ್ಯ ಧನವಿಲ್ಲವೋ. ಧನವು ಗುಣಗಳಿವು ಎರಡುಳ್ಳ ಮನುಜಾಗೆ ಅನುಕೂಲವಾದಂತ ಸತಿಯಿಲ್ಲವೋ. ಧರ್ಮವು ದೊರಕುವುದೇ ಈ ಪಾಪಿಗಳಿಗೆ. ಅದ ಕಾರಣ ಇರಬೇಕು, ರೊಕ್ಕನೂ ಇರಬೇಕು, ಸಂಪತ್ತೂ ಇರಬೇಕು, ಪ್ಲಸ್ ಕೊಡ್ತಕ್ಕಂಥ ಮನಸ್ಸಿರ್ಬೇಕು. ಅಂತ ಈ ಪ್ರಾತಃ ಕಾಲದಲ್ಲಿ ಅಂತ ಪುಣ್ಯಾತ್ಮನ ಹೆಸರು ಹೇಳಿದ್ರೆ ತಪ್ಪಾಗಲಾರ್ದು. ಬಾಲಕೃಷ್ಣ ಅಂತ ವ್ಯಕ್ತಿ ಆಗಿರ್ಬೇಕು. ರೊಕ್ಕ ಇರಬೇಕು, ಮನಸ್ಸು ಇರಬೇಕು, ವಿನಯ ಇರಬೇಕು. ಇಷ್ಟು ಕೊಟ್ಟರು ಕೊಟ್ಟೆ ಎಂಬ ಫೋಜ್ ಇಲ್ಲದಂತಹ ವ್ಯಕ್ತಿ ಆಗಿರ್ಬೇಕು. ಎತ್ಕೊಂತಿಂಬರು ಅನ್ನ ಪೈಸಾಯಿ ಅನ್ನ ಪೈಸಾಯಿ ಅಂತಂದ್ರೆ ಅವಳನ್ನ ಮುಂದಕ್ಕೆ ಹೋಗ್ರೆ ಈ ಕಡೆ ರಾ, ಯಾಕಂದ್ರೆ ಬಸ್ನಾಗಿರೋರೆಲ್ಲ ನೋಡ್ಬೇಕಲ್ಲ ಈತ ಕೊಡ್ತಿದ್ದ ಅಂತಂದು. ಅವಳು ಮತ್ತೆ ಹಿಂದಕ್ಕೆ ಬಂದ್ರೆ 10 ಪೈಸಾ ಆಗಿನ ಕಾಲದ ಮಾತು ಹೇಳ್ತಿದ್ದೀನಿ. ಆದ್ರೆ ಮ್ಯಾಲಿದ್ದ ತಣ ಅಂತಂದು ಆ ಬೊಚ್ಚಾಗಿ ಬೀಳುವಂತೆ ಹಾಕ್ಬೇಕು. ಯಾಕಂದ್ರೆ ಮಂದಿ ನೋಡ್ಬೇಕು ಅಂತ, ಮಂದಿ ನೋಡ್ಬೇಕು ಅಂತ ತಾನೇ ಮಾಡೋದು. ಫ್ಯಾನ್ಗಳ ಮೇಲೆಲ್ಲ ಹೆಸರು ಗಾಡಿ ಟ್ಯೂಬಿನ ಮೇಲೆ ಯಾರನ್ನ ಹೆಸರು ಬಿಡ್ತಾರೆ ಹೇಳ್ರಿ. ಟ್ಯೂಬ್ ಲೈಟ್ ಅಂತೀವಲ್ಲ, ಅದ್ರ ಡಬ್ಬೆ ಮೇಲೆ ಹೆಸರು ಬಿಡ್ಲಿ. ಯಾವ್ದ್ರಲ್ಲಿಂದ ಅದು ಟ್ಯೂಬ್ ಅಂತಿರ್ತದಲ್ಲ, ಅದ್ರ ಸುತ್ತ ಕಲರ್ ಲೈಟ್ ಬರ್ದಿಟ್ರೆ ಲೈಟ್ ಬರೋದೇ ಹಾಗೆ. ನಮ್ಮ ಹೆಸರು ಬೇಕೆಂಬ ಉತ್ಸಾಹದಲ್ಲಿ ಅದ್ರ ಮೇಲೂ ಫಲಾನಂತ ಅವ್ರ ಮಗಳಾದಂತ ಅವ್ರ ಮಗನಾದಂತ ಅಳಿಯನಾದಂತ ಫಲಾನಿಂತವ್ರಿಗೋಸ್ಕರ ಫಲಾನಂತ ಕೊಟ್ಟರೆ ಇನ್ನೇತರ್ತದ, ಬೆಳಕು ಬರೋ ಪ್ರಶ್ನೆನೇ ಇಲ್ಲ. ಇದು ನಮ್ಮ ಬಯಕೆ, ಇಂಥದ್ದಾಗಿರ್ತದೆ. ಕೊಟ್ಟಿರ್ಬೇಕು, ಕೊಟ್ಟರು ಗರ್ವ ಇರಬಾರ್ದು. ಅಂಥವರು ಜ್ಞಾನಿಗಳು. ಅದ ಕಾರಣ ನಾವು ಡಿಮ್ಯಾಂಡ್ ಮಾಡಿದ್ರು ಅವರ ಆನಂದದಿಂದ ಕೊಡ್ತಾರೆ. ನಾವು ಕೊಟ್ಟಿವಿ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನಲ್ಲಿ ಆ ಯೋಗ್ಯತೆ ಇತ್ತು, ಭಗವಂತ ಅವನಿಗೆ ಕೊಡಿಸ್ತ. ಕೊಡ್ಲಕ್ಕ ನಾವ್ಯಾರಪ್ಪ ಅಂತಾರೆ ಅವರು ಮಹಾತ್ಮರು. ಅದರಂತೆ ನಿನ್ನ ಹೆಸರೇಳಿ ಮಾಡುವೆ ಗೋಪಾಳ. ಪರಟಿ ತಂಬೂರಿ ಹಿಡಿದು ತಿರಿದುಂಡು ಕೊಂಡು ಬಂತು. ಪರಟಿ ತಂಬೂರಿ 2 ಜೊತೆ ಹೇಳಿದ್ರು. ಇದು ಒಂದು ಪರಟಿ, ಅದು ಭಕ್ತಿ. ತಂಬೂರಿ ಇದು ಜ್ಞಾನ. ಜ್ಞಾನ ನಾದ ಬ್ರಹ್ಮೋಪಾಸನೆಗೆ ಸಂಬಂಧಪಟ್ಟಿದ್ದವ್ರದ್ದು. ಯಾಕಂದ್ರೆ ಅವರು ದಾಸರು ತಾನೆ, ದಾಸರು ಮಾಡೋದು ಜ್ಞಾನ. ಅದು ನಾದ ಬ್ರಹ್ಮನ ಉಪಾಸನೆ ಮಾಡ್ತಾ ಇದ್ದಾರೆ. ಪರಟಿ ಇದು ಭಕ್ತಿ, ಕೇಳ್ಕೊತಿದ್ದಾರೆ. ಭಕ್ತಿ ನನ್ನ ಹತ್ರ ಅದೇ ನನ್ನ ಪರ್ವಲಪ್ಪ ಅಲ್ಲ, ಅವನು ಕೊಟ್ರೆ ಭಕ್ತಿ, ಅವನ ಮೇಲೆ ಮಾಡತಕ್ಕಂಥದ್ದು ಭಕ್ತಿ, ಅವನು ಮುಂದಕ್ಕೆ ಚಾಚತಕ್ಕಂಥದ್ದು ಭಕ್ತಿ. ಪರಟಿ ತಂಬೂರಿ ಹಿಡಿದು ತಿರುದುಂಡುಕೊಂಡು ಬಂದೆ. ಆ 3ನೇದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಯಾವುದದು? ವೈರಾಗ್ಯ. ವೈರಾಗ್ಯ ತಿರುದು ಉಣಬೇಕಾದ್ರೆ ಮೊದಲು ಅಹಂಕಾರ ಇರಬಾರ್ದು, ನಾಚಿಕೆ ಬಿಟ್ಟಿರಬೇಕು. ನಾಚಿಕೆ ಬಿಟ್ಟೋನು, ಅಹಂಕಾರ ಇಲ್ದೋನು ಮಾತ್ರ ಇನ್ನೊಬ್ಬನ ಮುಂದೆ ಕೈ ಚಾಚಿ. ಯಾಕೆಂದ್ರೆ ಕೈ ಚಾಚಿದಾಗ ಅದು ಸಕಾರಾತ್ಮಕ ಆಗ್ಬೋದು, ನಕಾರಾತ್ಮಕ ಆಗ್ಬೋದು, ದುಷ್ಕೃತ್ಯಾತ್ಮಕವೂ ಆಗಿರಬಹುದು. ಎಲ್ಲ ಅಂತ ಅನುಭವಗಳು ಇರ್ತಾವೆ ಕೆಲವು. ಅಂಥದ್ರನ್ನ ಕೂಡ ಭರಿಸಿಕೊಂಡು ಹೋಗಲೇ. ನಿನ್ನಂತವ್ರು 1000 ಮಂದಿ ಇದ್ದಾರೆ, ನೀನು ಕೊಳ್ಳಿದ್ ಏನು ನನಗೆ ಡೈಲಿ ಎಕ್ಸ್ಪೀರಿಯನ್ಸು. ರಾತ್ರಿಯಾಗಷ್ಟೊತ್ತಿಗೆ ನಾನು 250 ರೂಪಾಯಿ ನನಗೆ ಬರೇ ಬರ್ತದೆ. ಏನು ನೀನು ಕೊಟ್ಟರಷ್ಟು ಬಿಟ್ಟರಷ್ಟು ಅದೇ ತಾನೆ ಅವ್ರಿಗೆ. ಬಸ್ ಸ್ಟ್ಯಾಂಡ್ನಲ್ಲಿ 1000 ಮಂದಿ ಬರ್ತಿರ್ತಾರೆ. ನಾನು ಕೊಳ್ಳಲ್ಲ, ಆದ ಕಾರಣ ಇವನಿಗೆ ಏನೋ ಆಗೈತೆ ಏನಿಲ್ಲ. ಅವನಿಗೆ ಗೊತ್ತು ಡೈಲಿ ಇನ್ಕಮ್ ಎಷ್ಟಂಬೋದು, ಅವನಿಗೆ ಆಲ್ರೆಡಿ ಗೊತ್ತಿರ್ತದ. ಅವನೇನು ಅನ್ಕೊಂಬೋದಿಲ್ಲ, ಹೋಗೋಗ ಅಂತಾನೆ ಮುಂದಕ್ಕೆ ಹೋಗ್ಬಿಡ್ತಾನೆ ಅವನು. ವೈರಾಗ್ಯ ಬೇಕು. ಪರಟಿ ತಂಬೂರಿ ಭಕ್ತಿ ಜ್ಞಾನಗಳನ್ನು ಹಿಡ್ಕೊಂಡು ತಿರುದುಂಡುಕೊಂಡು ಬಂತು. ವೈರಾಗ್ಯವನ್ನ ಸಂಪಾದಿಸಿಕೊಂಡು, ವೈರಾಗ್ಯದಿಂದ ಸಂಪಾದಿಸಿಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಆ ಕ್ಷಣ. ಇದು ಬಹಳ ಮಜಾ. ಇದು ಏನದು ಅಂತಂದ್ರೆ, ಇವನೇನು ಸಂಬಳಕ್ಕಿರೋನು, ಇವನು ಸಂಬಳಕ್ಕೆ ತಾನೆ. ಸಂಬಳಕ್ಕಿಟ್ಟುಕೊಳ್ಳೋ ಅಲ್ಲ, ಮೊದಲು ಕೇಳಿರೋದೇನು ಸಂಬಳಕ್ಕೆ. ಸಂಬಳಕ್ಕಿದ್ದವರಿಗೆ ಆಲ್ರೆಡಿ ಒಂದು ಕೆಲಸ ಎಂಬುದು ನಿಗದಿತವಾಗಿರ್ತದೆ. ಸಂಬಳಕ್ಕಿಟ್ಕೊಂಡಿದ್ದಾರಲ್ಲ, ಅವರು ಒಂದು ಕೆಲಸ ಅಂತ ಇಟ್ಕೊಂಡು ಸಂಬಳಕ್ಕಿಟ್ಕೊಂಡಿರ್ತಾರೆ.
ಪ್ರತಿ ದಿವಸ ಪ್ರತಿ ನಿಮಿಷಕ್ಕೆ ಅವನಿಗೇನು ಹೇಳ್ಬೇಕಾದ ಕೆಲಸ ಇಲ್ಲ. ಆದ್ರೆ ಇದು ಅಂತಲ್ಲಂತೆ, ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಆ ಕ್ಷಣ. ಏನಂದ್ರೆ ನಾನು ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಎಲ್ಲದ ಸ್ವಾಮಿ ನನಗೆ ಸ್ವಾತಂತ್ರ್ಯ? ಅನುಕ್ಷಣದಲ್ಲಿ, ಆ ಕ್ಷಣದಲ್ಲೂ 1000 ಸೀಳು ಮಾಡಿದರೆ ಆ ಇದರಲ್ಲೂ ಕೂಡ ನೀನು ಪ್ರೇರೇಪಣೆ ಮಾಡೋ ಅಂತಿರ್ಬೇಕು. ನೀನು ಅನುಕ್ಷಣ ಒಳಗೆದ್ದು ಮಾಡು 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 ಅಂತ ಪ್ರೇರಣೆ ಮಾಡಿದಾಗಲ್ಲ ಆ ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿರುವೆ ಆ ಕ್ಷಣ. ಇದು ಅಸ್ವಾತಂತ್ರ್ಯ. ನಾನು ನನಗೇನೋ ಕೆಲಸ ಕೊಟ್ಬಿಟ್ರ, ಇವಾಗ ಈ ಕಂಪ್ಯೂಟರ್ ಯುಗ ಇದು, ಅದನ್ನ ಕುರಿತೇ ಮಾತಾಡಬೇಕು. ನಮ್ಮ ಮುರಳಿ ಅಂತ ಒಬ್ಬ ನಮ್ಮ ಫ್ರೆಂಡು, ಏನಪ್ಪಾ ಕೆಲಸ ಅದೇನು ಬಹಳ ಕಷ್ಟ ಇರ್ತದಂತೆ. ಏನಿಲ್ಲ ಸರ್ ಅಂದ. ಅದೇನು ಒಂದು 10 ದಿವಸ ಕೆಲಸ ಮಾಡ್ತಾಳೆ, ಒಂದು 20 ದಿವಸ ಹಾಯಾಗಿರ್ತಾಳೆ ನನ್ನ ಮಗಳು ಅಂತ. ಅದಾಗ ಅವ್ರಿಗೇನು ಈ ಕೆಲಸ ಇಷ್ಟು ದಿನದಲ್ಲಿ ಮಾಡ್ಬೇಕು ಅಂತ ಕೊಟ್ಟಿರ್ತಾರಂತೆ. ಆ ತಿಂಗಳ ಕೆಲಸ ಅದನ್ನ 10 ದಿವಸ ಎಲ್ಲ ಜಟಾಪಟ ಮಾಡಿಬಿಡ್ತಾರಂತೆ. ಮಾಡಿ ಮಿತ್ತ 15 ದಿವಸ ಹೋಗೋದು, ಸುಮ್ಮನೆ ಕುತ್ಕೊಂಬೋದು, ಸುದ್ದಿಗಳು ಹೇಳೋದು, ಮಾಡಿದಂತೆ ಪರಬ್ರಹ್ಮ ಪರಮೇಶ್ವರ ಪುರುಷೋತ್ತಮ ಹಾರ್ಮೋನ್ ಬೆಟ್ಟಿಗೆ ಬಾರಿಸೋದು ಬರೋದಂತೆ. ಇದು ಬಹಳ ಬೇಸದ ಬಿಡಪ್ಪ ಅನ್ಕೊಂಡಿದ್ದೆ. ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಹೆಚ್ಚಾಗ್ಯದಂತೆ. ಈ ತತ್ವ ತೊಳ್ಕೊಂಡಾರೇನೋ ಅಮೆರಿಕಾದವರು. ಅಮ್ಮ ಏನಂದ ಅಮ್ಮ ಸ್ವಲ್ಪ ಕೆಲಸ ಹೆಚ್ಚು ಮಾಡ್ಯಾರ ಅಂತ ಕೇಳ್ತೀನಿ, ನಮ್ಗೆ ಗೊತ್ತಿಲ್ಲ ಅದ್ರ ಕೆಲಸ. ಆದ್ರೆ ನನ್ನ ಕೆಲಸ ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಯಾವ್ದು ಸರ್ ಅದು ಉಡುಪಿ ಧರ್ಮಸ್ಥಳದ ಇದು, ಉಡುಪಿ ಇದು ಏನೋ ಅಂತಾರಲ್ಲ ಸರ್, ಧರ್ಮಸ್ಥಳದ ಪೂಜೆ ಏನೋ ಅಂತಾರಲ್ಲ ಸರ್, ಅದು ಸೇವೆ ಅಂತಂದು ಅದೊಂದಿದೆ. ನಮ್ಮ ಮನೆಯಾಗ ಮನೆ ಕಟ್ಟಿದವ್ರು ಮಾಡಿದಂತೆ, ಕಾಂಪೌಂಡ್ ನಲ್ಲಿ ಬಂಡೆ ಹಾಸ್ಬೇಕು. ಅದೇ ಕಾಂಪೌಂಡ್ ನಲ್ಲಿ ಹೊರಗೆ ಹೋಗೋ ಪೈಪ್ಗಳು ಹಾಸ್ಬೇಕು ತಾನೆ, ನೀರು ಹೊರಗೆ ಹೋಗ್ಬೇಕಂದ್ರೆ ಪೈಪ್ಗಳು ಹಾಸ್ಬೇಕು. ಇವನು ಬಂಡೆಯನ್ನು ಬಂದ್ಬಿಟ್ಟ, ಬಂಡಿಗಳೆಲ್ಲ ಆಸ್ತೆ ನಡೆ ಅಂದ್ಬಿಟ್ಟ. ಏಮಯ ಪೈಪ್ ಲೇಸಾರ್ ಬಂಡ್ಲು ಯಜಮಾನ್ చెప్పినారు, ಬಂಡಲ್ ಹಾಕಿಬಿಟ್ಟ. ಆಮೇಲೆ ಅವನು ಪೈಪ್ಗಳು ಹಾಕೊಂಡಿದ್ದ, ಬಂಡಿಗಳೆಲ್ಲ ಕಿತ್ತೋಗಿದ್ಬಿಟ್ಟ, ಪೈಪ್ಗಳು ಹಾಕಿಬಿಟ್ಟ. ಅಲ್ಲಿ ಯಾವ ಕೆಲಸ ಆದ್ಮೇಲೆ ಯಾವ ಕೆಲಸ ಎಂಬ ಪರಿಜ್ಞಾನ ಬೇಡ. ನನ್ನ ಕೆಲಸ ಏನು, ನನಗಿದಪ್ಪ ಮಂಗಳಾರತಿ ಮಾಡೋಣ. ಅದು ಯಾವುದೋ ಊರಿನ ಹೆಸರು ಹೇಳ್ತಾರೆ ಸರ್, ಅಂತಂದು ಕರ್ನಾಟಕದಲ್ಲೇ ಇದು. ಮಂಗಳಾರತಿ ಮಾಡೋನು ತನಗೆ ಯಾವಾಗ ಟೈಮ್ ಸಿಗುತ್ತದ ಬಂದು ದನ ಮಂಗಳಾರತಿ ಮಾಡಿ ಹೋಗ್ಬಿಡ್ತಾನಂತೆ. ನೈವೇದ್ಯ ಮಾಡೋನು ತನಗೆ ಯಾವ ಟೈಮ್ ಸಿಗುತ್ತ ಬಂದು ನೈವೇದ್ಯ ಮಾಡ್ಕೊಂಡು ಹೋಗ್ಬಿಡ್ತಾನಂತೆ. ಭಗವಂತ ಸರ್ವಾತ್ಮ, ಸರ್ವಸ್ವತಂತ್ರ. ಅವನಿಗೆ ಆ ಟೈಮ್ನಾಗೆ ಇದು ಮಾಡಬೇಕು, ಈ ಟೈಮ್ನಾಗೆ ಏನಿಲ್ಲ. ನಮಗಾದ್ರೆ ಬೆಳಿಗ್ಗೆ ಎದ್ದೇಳತ್ತಡೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನೋ 196. ಅವನಿಗಂತ ಏನಿಲ್ಲ, ಯಾವಾಗ ಏನಾದರೂ ಮಾಡಬಲ್ಲ ಭಗವಂತ. ಆದ ಕಾರಣ ಮಂಗಳಾರತಿ ಮಾಡೋನು, ಮಂಗಳಾರತಿ ಯಾವಾಗ ಬಂದು ಮಾಡ, ಇನ್ನೊಬ್ಬನು ಇನ್ನು ತನ್ನ ಈ ಒಟ್ಟಾರೆ ತಮ್ಮ ಡ್ಯೂಟಿ ತಾವು ಮಾಡ್ಕೊಂಡು ಹೋಗ್ಬೇಕು. ಅದಲ್ಲ ಈ ಡ್ಯೂಟಿ ಇದೆಲ್ಲ ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಆಚೆ. ನೀನು ಅನುನಿತ್ಯ ನಾನು ಕೆಲಸಕ್ಕೆ ಬರೆದು, ನಿಜವಾಗಿ ನಾನೊಬ್ಬ ಪಂಗುವಿದ್ದಂತೆ, ನಾನೊಬ್ಬ ಅಂಧನಿದ್ದಂತೆ, ನಾನೊಬ್ಬ ಹೆಳವನಿದ್ದಂತೆ. ಸ್ವಾಮಿ ನಾನು ಕದಲ್ಲಾರೆ, ನೀನು ಹೇಳಬೇಕು, ಒಳಗಿದ್ದು ಪ್ರೇರಣೆ ಮಾಡಬೇಕು. ಮಾಡಪ್ಪ ಇವಾಗ ಅಷ್ಟೇ ತಾನೇ. ಪೂಜೆ ಮಾಡೋ ಟೈಮ್ನಾಗೆ ಇನ್ನೇನೋ ಮಾಡ್ತಾ ಇರ್ತೇವೆ, ನ್ಯಾಯವಾಗಿ ಪೂಜೆ ಮಾಡೋ ಟೈಮ್ನಾಗೆ ಇನ್ನೇ ಸಂಧ್ಯಾವಂದನ ಮಾಡಬೇಕಾದ ಸಮಯ, ಅರ್ಘ್ಯ ಕೊಡಬೇಕಾದ ಸಮಯದಲ್ಲಿ ಏನೋ ಮಾಡ್ತಿರ್ತೀವಿ ತಾನೆ. ಇದು ಸತ್ಯ, ಅದು ಒಪ್ಪಿಕೊಂಡೇ ತೀರ್ಬೇಕಾದ್ರೆ. ಸುಮ್ಮನೆ ಸ್ಟೇಜ್ ಮೇಲೆ ಕೂತೀವಂತ ಏನೇನೋ ಅಬದ್ಧಗಳು ಹೇಳೋದು. ಇವನು ವೈಕುಂಠಕ್ಕೆ ಇನ್ನೇನು 2 ಇಂಚು ಕೆಳಗಿದ್ದಾಗಿದ್ದಾನಪ್ಪ ಮಹಾನ್ ಭಾವ ಅಂತ ನಾವು ಕೆಳಗೆ ಬರುತ್ತಾಳೆ ಗಟ್ಟಿ ಕಾಲಿಗೆ ಹಿಡ್ಕೊಂಬೋದು, ಎಲ್ಲ ವೇಸ್ಟ್. ಸುಮ್ಮನೆ ನೀವು ಪಾಪ ಒಳ್ಳೆ ಜನ ಆದ ಕಾರಣ ಇವನು ಹೀಗೆ ಹೇಳ್ಕೊಂತ ಇರ್ಲಿ ಅಂತ ನಮ್ಮನ್ನು ಕಾಲು ಹಿಡ್ಕೊಂಡು ನಮ್ಮನ್ನು ಸ್ವಲ್ಪ ಮೇಲೆ ಕೇಳಿಸ್ತಾರೆ, ಕೆಳಗೆ ಕೆಡವಲಕ್ಕ. ನಾವು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿರ್ತೀವಿ. ಉಪನ್ಯಾಸ ಕೊಟ್ಟಷ್ಟು ಮಾತ್ರ ಬಹಳ ದೊಡ್ಡವರಂತ ದಯವಿಟ್ಟು ತಿಳ್ಕೊಬೇಡ್ರಿ. ನಮಗಿಂತಲೂ ನೀವು ಬಹಳ ದೊಡ್ಡವರಾಗಿರ್ತೀವಿ ಕೆಲವೊಂದು ಕ್ಷಣಗಳಲ್ಲಿ. ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ. ನೀನು ಪ್ರೇರೇಪಣೆ ಮಾಡಿದಾಗ ಏನೇನು ಮಾಡಂತೀಯೋ ಅದೆಲ್ಲ ಮಾಡ್ತೀನಪ್ಪ ಸ್ವಾಮಿ. ನಿನ್ನಿಚ್ಛ ಒಳ್ಳೆಯದನ್ನ ಮಾಡಿಸು, ಕೆಟ್ಟದನ್ನ ಮಾಡಿಸು, ಏನನ್ನ ಮಾಡು ಸ್ವಾಮಿ. ನಿಂದಿದು ನಂದೇನಿದು ಸ್ವಾಮಿ, ನಿಂದೇ ಇದೆಲ್ಲವೂ ನಾನು ಮಾಡಿಕೊಂಡು ಸಿದ್ಧವಾಗಿರ್ತೀನಿ ಅಂತ ಒಂದು ಚರಣವನ್ನು ಕುರಿತು ಹೇಳ್ಕೊಂಡಿವಿ. ಮುಂದೆ ಸಮಯವನ್ನು ಪಾಲನೆ ಮಾಡಬೇಕಂತ ಮುಂದಿಂದು ಮತ್ತೆ ಅವಕಾಶ ಸಿಕ್ಕಾಗ ಮಾತಾಡ್ಕೊಂಡು ಅಂತ ಹೇಳ್ತಾ, ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು, ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳಗಿದುಕೊಳ್ಳೋ
ಕೃಷ್ಣ ಕೃಪಾಳು ಸಂಬಾಳಗಿಟ್ಟುಕೊಳ್ಳು ಸಂಬಾಳಕ್ಕಿಟ್ಟುಕೋ ನಿನ್ನ ಹಂಬಾಲದಲ್ಲಿರ ಸಂಬಾಳಗಿಟ್ಟುಕೋ ನಿನ್ನ ಹಂಬಾಲದಲ್ಲಿರ ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ ಸಂಬಾಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳು ಮಧ್ವರಾಯರ ಮನೆಯಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಪ್ರದ್ಯುಮ್ನ ಇವು ನಿನ್ನ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಾಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳು ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಬಲು ಮಂದಿನ ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಕೂಲಿ ಬಂದಾಗ್ಯೂ ರಾಜ್ಯ ಬಾಳಿದಂತೆ ಸಂಬಾಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳು ಸಂಬಾಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳು ಸಂಬಾಳಕ್ಕಿಟ್ಟುಕೊಳ್ಳು ಸಂಬಾಳಕ್ಕಿಟ್ಟುಕೊಳ್ಳು. ಹರೇ ಶ್ರೀನಿವಾಸ, ಬೆಂಗಳೂರು ಭಜನಾಮಲ್ಲಿ ಬಂದಿಲ್ಲ ಇಲ್ಲಿ ರಾತ್ರಿ ಎಲ್ಲಿ ಹೋಗ್ಯಾರ? ಇವತ್ತು ಹೇಳೋಗ್ಯಾರ, ನಿನ್ನೆ ಹೋಗ್ಯಾರ. ನಾವು ಇನ್ನೊಂದು ಕೆಲಸ ಮಾಡಬೇಕು. ನಾವು ಮೆಟ್ರೋತ್ಸವದಲ್ಲಿ ಆ ಕೆಲಸ ಮಾಡ್ತಿದ್ವಿ. ನಾವು ಗುರಾಚಾರ್ಯರು ಆ ಕೆಲಸ ವಾಲಂಟಿಯರ್ಸ್ ಏನು ಮಾಡ್ತೀವಿ ಗೊತ್ತಾ? ಮುಂಜಾನೆ ಸಿಕ್ಕದ್ದು ಒಂದೊಂದು ರೂಮಿಗೆ ಹೋಗೋದು, ಎಲ್ಲೆಲ್ಲಿ ಬೇಕಾದ್ರೆ ಎಬ್ಸೋದ್ರೆ ಹಿಂಗೆ ಬಿಡ್ತಿದ್ದಲ್ಲ ಗುರಾಚಾರ್ಯ ಗಟ್ಟಿಗೆ ಹಿಡ್ಕೊಂಡು. ಇಲ್ಲ ಮಾಡಬೇಕು. ನಾವು ಮಾಡಿದ್ರೆ ಅದು ಅವ್ರಿಗೆ ನೋವಾಗ್ಬೋದು, ಅದನ್ನು ನಾವು ಮಾಡಿದರೆ ಪ್ರಯೋಜನ. ಇಲ್ಲದ್ರೆ ಸಪ್ತಾಹಕ್ಕೆ ಬಂದು ಎಲ್ಲೆಲ್ಲ ತಿರುಗ್ತಾ ಇದ್ರೆ ಅದಕ್ಕೆ ಬೇರೆ ಟೈಮ್ ನಾವು ಹೋಗ್ಲಿ, ಯಾರು ಬೇಡ ಅಂತಾರೆ. ಅದು ವೇಸ್ಟ್. ಇದೆ, ಇಟ್ಸ್ ಪ್ಯೂರ್ಲಿ ವೇಸ್ಟ್. ಸೊ ದಯಮಾಡಿ ನಾಳಿಂದ ಹನುಮೇಶ ಯಾರ್ಯಾರು ಮಲ್ಕೊಂಡವ್ರು ಎಬ್ಸು, ಏನು ಮುಲಾಜಿನ ಅದು. ಆಮೇಲೆ ನಿನ್ನೆ ನಾನು ಒಂದು ನೋಡಿದೆ, ಇಲ್ಲಿ ಉಪನ್ಯಾಸ ನಡೀತಾ ಇದೆ, ಅಲ್ಲಿ ಹುಡುಗರೆಲ್ಲ ಓ ಅಂತ ದನ್ನ ಆಗಿರ್ತಾರೆ. ಅದನ್ನು ಇಲ್ಲಿ ನಾವೆಲ್ಲ ಕೆಲವೆಲ್ಲ ಸಿಸ್ಟಮ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮಾತಾಡಿಲ್ಲ. ಹರೇ ಶ್ರೀನಿವಾಸ. ನಾಳೆ ಸಂಕ್ಷೇಪ ಮಾಡ್ತೀವಿ. ಸುಪ್ರಭಾತ ಕಮ್ಮ ಮಾಡಿ ಎಲ್ಲ. ಸುಪ್ರಭಾತ ಅಂದ್ರೆ ಅವ್ರು ಹೇಳೋ 3 ಮಂದಿ ಇಲ್ಲ. ಹರೇ ಶ್ರೀನಿವಾಸ. ಇಲ್ಲಿಗೆ ಬೆಳಗ್ಗಿನ ಸುಪ್ರಭಾತದ ಅಧಿವೇಶನ ಮುಗಿಸ್ತಾ ಇದ್ವಿ. ಈಗ ಗುರುರಾಜರಿಗೆ ಅಷ್ಟೋತ್ತರ ಕಾರ್ಯಕ್ರಮ ಸ್ಥಾನಗಳಾದವರು ದಯವಿಟ್ಟು ಅಷ್ಟೋತ್ತರಕ್ಕೆ ಇದಾದ್ರಿ. ಸರಿಯಾಗಿ 8:00 ಬೆಳಗ್ಗಿನ ಬಂದಿದ್ದಲ್ವಾ? ಬೆಳಗ್ಗೆ 8:00 ಸರಿಯಾಗಿ ಉಪನ್ಯಾಸ ಕಾರ್ಯಕ್ರಮಗಳು. ಇವತ್ತು IR ಆನಂದ ತೀರ್ಥಾಚಾರ್ಯರು, ಆಮೇಲೆ ನಮ್ಮ ಬೆಂಗಳೂರಿನ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು, ಇವರ ಉಪನ್ಯಾಸಗಳಿರ್ತದೆ. ಹರೇ ಶ್ರೀನಿವಾಸ. ಈ ದಿವಸ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಭಾನುವಾರದ ದಿವಸ, ರಜೆಯ ದಿವಸ. ಹಾಗಾಗಿ ಕೆಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು
ಯೋಜಿಸಲಾಗಿದೆ. ಬೆಳಗಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾತಃ ಸ್ಮರಣೆ ಹಾಗೂ ಸುಪ್ರಭಾತದ ಒಂದು ಕಾರ್ಯಕ್ರಮ ಮೂಡಿ ಬಂತು. ಈಗ 7:30 8:30 ಗುರುರಾಜರಿಗೆ ಕ್ಷೀರಾಭಿಷೇಕ ಹಾಗೂ ಅಷ್ಟೋತ್ತರ ಇನ್ನು